slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love. ಹಾಲು ಡೈರಿ ಅಧ್ಯಕ್ಷರು, ತುಂಬ ಮಾಜಿ ಅಧ್ಯಕ್ಷರು. ಸರಿ, ಇವಾಗ ಸೂರ್ಯ ಅವರಿದ್ದಾರೆ. ಆ ಜಾಗದಲ್ಲಿ ಇವರಿದ್ರಿಂದ 5 ವರ್ಷ. ನಮ್ಮ ಶಿವನಹಳ್ಳಿ ಡೈರಿ ಜೊತೆಗೆ ನಮ್ಮ ಬೆಂಗಳೂರು ಡೈರಿನಲ್ಲಿ ನಂದಿನಿನಲ್ಲಿ ತುಂಬ ಆನೆಸ್ಟಾಗಿ ವರ್ಕ್ ಮಾಡಿದಂಥ ಮನುಷ್ಯ. ಇವತ್ತು ನಮ್ಮ ನವೀನಣ್ಣ ಅವ್ರ ತೋಟಕ್ಕೆ ನೋಡಬೇಕು, ರೇಷ್ಮೆ ಬೆಳೆ ನೋಡಬೇಕು ಅಂತೇಳಿ ಅವರು ಮತ್ತು ಅವ್ರ ಮಗ ಮಿಥುನ್ ಬಂದವ್ರೆ. ತುಂಬ ಆನೆಸ್ಟ್ ಪರ್ಸನ್ನು. ನಾವು ನೋಡಿದಂಥ ನಮ್ಮ ಶಿವಕುಮಾರ್ ಬಳಗದಲ್ಲಿ ತುಂಬ ಆನೆಸ್ಟ್ ಪರ್ಸನ್ನು. ನನಗೆ ಭಾಳ ಇಷ್ಟ ಅವ್ರು ಕಂಡ್ರೆ. ನಾನೇ ಕರ್ಕೊಂಡ್ಬಂದಿದ್ದೀನಿ ಅವ್ರ ತೋಟ ತೋರಿಸೋದಕ್ಕೆ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನಾನು ನವೀನ್ ಸಂಗಾಪುರ, ಲೋಕಪಾವನಿ ಚಾಕಿ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ. ನಾವು ಕಳೆದ ಒಂದು 6-7 ತಿಂಗಳಿಂದ ರಾಜ್ಕುಮಾರ್ ಸರ್ ಜೊತೆ ಅವರ ಶಿವನಹಳ್ಳಿ ಮೆಗಾ ಡೈರಿ ನೋಡ್ಲಿಕ್ಕೆ ಹೋಗಿದ್ದು. ನಾನು ಅಣ್ಣನಿಗೊಂದು ಮಾತು ಕೇಳಿದೆ, ಅಣ್ಣ ನಾವು ಇಸ್ರೇಲಲ್ಲಿ ನೋಡಿದ್ವಲ್ಲ ಅಷ್ಟು ಚೆನ್ನಾಗಿದೆ ಅಂತ. ಅವರೊಂದು ಮಾತು ಹೇಳಿದ್ರು, ಇಸ್ರೇಲ್ಗಿಂತ ಚೆನ್ನಾಗಿದೆ ನಮ್ಮ ಡೈರಿ ಅಂತ. ಅವರ ಆತ್ಮವಿಶ್ವಾಸ ನನಗೆ ಭಾಳ ಖುಷಿ ಕೊಡ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಒಂದು ವೈಜ್ಞಾನಿಕ ಮನೋಭಾವ ಮತ್ತು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ಸ್ ಕಡೆಗೆ ಅವ್ರಿಗಿರೋ ಒಂದು ಕಾಳಜಿ ನನಗೆ ಭಾಳ ಖುಷಿ ಆಯಿತು. ಮತ್ತು ನನಗೆ ಮಾತಾಡ್ತಾ ನಮ್ಮದು ಚಾಕಿ ಸೆಂಟ್ರ್ ಇದೆ, ನಾನು ರೇಷ್ಮೆ ಹುಳುಗಳು ಮಾಡ್ತೀನಿ ಮತ್ತು ಮೊಟ್ಟೆಗಳನ್ನ ಮಾಡ್ತೀನಿ ಅನ್ನೋ ವಿಚಾರ ಬಂದಾಗ ಮಗನ ಜೊತೆ ಒಂದು ಸ್ವಲ್ಪ ಬರ್ತೀನಪ್ಪ ನೋಡೋಕ್ಕೆ ಅಂತ ಹೇಳಿದರು. ಆದ ಕಾಲ ಇವತ್ತು ಬಂದಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆಡೋಣ. ಅಣ್ಣ, ಇದು ಏನಾಯಿತು, ನನಗೆ ಸೊಪ್ಪು ಶಾರ್ಟೇಜ್ ಆಯಿತು. ಆವಾಗ ಏನು ಮಾಡಿದೆ, 3 ಇಯರ್ಸ್ ಬ್ಯಾಕು ಒಂದು 10 ಎಕರೆ ತೋಟ ಮಾಡಬೇಕು ಅಂತ ಎಲ್ಲ ಕಡೆ ಹುಡುಕಿದೆ. ಇಲ್ಲಿ ತೋಟ ಸಿಕ್ತು, ಇದು 10 ಎಕರೆ. ಸಮಸ್ಯೆ ಏನಿತ್ತು, ಸ್ವಲ್ಪ ತೆಂಗಿನ ಗಿಡಗಳಿತ್ತು, ಇಲ್ಲಿ ನೀರಿನ ಕೊರತೆ ಇತ್ತು. ನೀರಿನ ಕೊರತೆ ಇದೆ, ಇಲ್ಲಿ ಮಾಡೋಕ್ಕೆ ಆಗಲ್ಲ, ಇಲ್ಲಿ ವಾಟ್ರ್ ತುಂಬ ಕಮ್ಮಿ ವಾಟ್ರ್ ಲೆವೆಲ್ ಕಮ್ಮಿ ಇದೆ ಅಂತ ಎಲ್ಲರೂ ಹೇಳಿದರು. ಆದರೆ ನಮ್ಮ ಮಂಡ್ಯದಲ್ಲಿ 10 ಎಕರೆ ಒಂದೇ ಫ್ಲ್ಯಾಟ್ ಸಿಗದೆ ಇರೋದ್ರಿಂದ ನಾನು ಅನಿವಾರ್ಯವಾಗಿ ಈ ಫ್ಲ್ಯಾಟ್ನೇ ಆಯ್ಕೆ ಮಾಡ್ಕೊಂಡೆ. ನಾನೇನು ಮಾಡಿದೆ, ಅವ್ರ ಜೊತೆ ಮಾತಾಡಿ ಜನವರಿ 1 ತಗೊಂಡು ತೋಟನ ಅದನ್ನೆಲ್ಲ ಒಂದು 2 ತಿಂಗಳು ಕೆಲಸ ಮಾಡಿ ಫೆಬ್ರವರಿ ಕೊನೆಯಷ್ಟರಲ್ಲಿ ನಾಟಿ ಮಾಡಿದೆ. ಅವ್ರ ಹತ್ರ 3 ಬೋರ್ವೆಲ್ ಇತ್ತು. ಒಂದು ಬೋರಲ್ಲಿ ಒಂದು 2 ಇಂಚ್ ಬರೋದು, ಒಂದು ಬೋರಲ್ಲಿ 1 ಇಂಚ್ ಬರೋದು, ಒಂದು ಬೋರಲ್ಲಿ ಅರ್ಧ ಇಂಚ್ ಬರೋದು. ನನ್ನ ದುರಾದೃಷ್ಟಕ್ಕೆ ಮಾರ್ಚ್ ಟೈಮಲ್ಲಿ ಎಲ್ಲ ಬೋರ್ವೆಲ್ಲೂ ನಿಂತೇ ಹೋದು. ಕಡ್ಡಿ ನಾಟಿ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 20 ಲಕ್ಷ ಇನ್ವೆಸ್ಟ್ ಮಾಡಿದ್ದೆ ಆಗಲೇ. ಯಾಕೆಂದರೆ 10 ಎಕರೆನ ಮಟ್ಟ ಹೊಡೆದು ಅದಕ್ಕೆಲ್ಲ ಗೊಬ್ಬರ ಕೊಟ್ಟು ಅದಕ್ಕೆಲ್ಲ ಮಲ್ಚಿಂಗ್ ಪೇಪರ್ ಹಾಕಿ ಬೆಡ್ ರೈಸ್ ಮಾಡಿ, ನಾನು ಹಳೆ ವಿಡಿಯೋಗಳಲ್ಲಿ ಅದೆಲ್ಲ ಹೇಳಿದ್ದೀನಿ, ಅದೆಲ್ಲ ಎಲ್ರಿಗೂ ಗೊತ್ತಿದೆ ಸಾಮಾನ್ಯ. ಅಷ್ಟೆಲ್ಲ ಮಾಡಿ ಪ್ಲಾಂಟೇಷನ್ ಮಾಡಿ ಡ್ರಿಪ್ ಮಾಡಿ ಹೊರಟೆ ಹೋಯಿತು. ಮತ್ತು ರಾತ್ರಿ ಒಬ್ಬರು ಜಿಯಾಲಜಿಸ್ಟ್ ಕರೆಸಿ ಒಂದು ಬೋರ್ ಹಾಕಿಸ್ದೆ. ಬರೀ 1.5 ಇಂಚ್ ನೀರು ಬಂತು. ಈ 2 ಇಂಚ್ ಕೊಡ್ತಿತ್ತಲ್ಲ, ಅದ್ರಲ್ಲಿ ಅರ್ಧ ಇಂಚ್ ಬರೋದು. ಈ 2 ಇಂಚ್ ನೀರನ್ನೇ ಆ ಸಣ್ಣದು ಒಂದು ಕೃಷಿ ಹೊಂಡ ಇದೆಯಲ್ಲ ಅದಕ್ಕೆ ಹಾಕಿ ಅಲ್ಲಿಂದ 5 ನಿಮಿಷ ಡೈಲಿ ಎಲ್ಲದಕ್ಕೂ ಇರಿಗೇಷನ್ ಮಾಡೋದು. ಮತ್ತು ದೇವ್ರ ಕೈ ಬಿಡಲಿಲ್ಲ, ದೇವ್ರ ದಯಿಂದ ಮಳೆ ಬಂತು. ಜೂನ್ ಜುಲೈಲಿ ಮಳೆ ಬಂದ್ಬಿಡ್ತು. ಆಗಿಂದ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ. ನೀರಿನ ಕೊರತೆ ಇದ್ರೂ ವೈಜ್ಞಾನಿಕವಾಗಿ ಅದನ್ನು ಬಳಸ್ಕೊಂಡು ಹಿತಮಿತವಾಗಿ ನೀರನ್ನು ಬಳಸ್ಕೊಂಡು 10 ಎಕರೆನ ತೋಟ ಮಾಡ್ತಾ ಇದ್ದೀವಿ. ಎಂದು ನೀರಿನ ಸಮಸ್ಯೆಯಿಂದ ನಿಲ್ಲಿಸಿಲ್ಲ. ಅದನ್ನು ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಕ್ವಶನ್ಸ್ ಕೇಳ್ಬೋದು ಮಿಥುನ್ ಅವರೇ. ನಿಮಗೆ ಮುಖ್ಯವಾಗಿ ಏನು ಕ್ವಶನ್ಸ್ ಇದೆ? ಈಗ ರೇಷ್ಮೆಗೆ ಯಾವ ಗೊಬ್ಬರ ಕೊಡೋದು ಒಳ್ಳೆಯದು? ಅದು ಗೊಬ್ಬರ ಕೊಡೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಒಂದು. ಎರಡನೇದು, ಈಗ ನೀರಾವರಿಲಿ ನೀವು ಒಂದು ಮಲ್ಚಿಂಗ್ ಪೇಪರ್ ಏನಕ್ಕೆ ನಾವು ಅದನ್ನ ಮಲ್ಚಿಂಗ್ ಪೇಪರ್ ಯೂಸ್ ಮಾಡಬೇಕು ಅಣ್ಣ? ಈಗ ಏನಾಗಿದೆ, ಸಸಿಗಳನ್ನ ಈಗ ವಿಜ್ಞಾನಿಗಳು ನಮಗೆ ರೆಕಮೆಂಡ್ ಮಾಡೋದು 3 ರಿಂದ 5 ತಿಂಗಳ ಸಸಿಗಳನ್ನು ನಾಟಿ ಮಾಡೋದ್ರಿಂದ ನಮಗೆ ಲಾಭ ಇದೆ. ಬೇಗ ತೋಟ ಬರುತ್ತೆ. ಕಳೆ ನಿರ್ವಹಣೆಗೆ
ಮತ್ತು ತೋಟನ ಬೇಗ ಈಸಿಯಾಗಿ ರೈಸ್ ಮಾಡ್ಬೋದು. ಅವ್ರೇನು ಹೇಳೋದು, ನರ್ಸರಿ ಮಡಿಗಳಲ್ಲಿ ಈಸಿಯಾಗಿ ಸಸಿನ 4-5 ತಿಂಗಳು ಕಾಪಾಡಿಬಿಟ್ರೆ ಆ ನಂತರದ ದಿನಗಳಲ್ಲಿ ಆ 4-5 ತಿಂಗಳು ತೋಟದಲ್ಲಿ ಉಳಿಯುತ್ತೆ. ಆಗ ಅಲ್ಲಿ ಸಣ್ಣ ಸಣ್ಣ ಗಿಡಗಳನ್ನ ಎಕರೆಗಟ್ಟಲೆ ಹಾಕ್ಕೊಂಡು ಅಲ್ಲೆಲ್ಲ ಕಳೆ ಎಲ್ಲ ಕಿತ್ಕೊಂಡು ಮಾಡೋದಕ್ಕಿಂತ ಅದು ಉತ್ತಮ ಅಂತ ನಾವು ಅದೇ ಥರದಲ್ಲೇ ಬಂದಿದ್ದದ್ದು. ಬಟ್ ನನಗೆ ಒಂದು ಏನು ಅನ್ನಿಸ್ತು ಅಂದರೆ, ಇಲ್ಲಿ ಅಕ್ಕಪಕ್ಕ ದೂರದಲ್ಲಿ ತರಕಾರಿಗಳು ಬೆಳೀತಾರಲ್ಲ, ಅವರೆಲ್ಲ ಮಲ್ಚಿಂಗ್ ಬೆಡ್ಡಲ್ಲಿ ರೈಸ್ ಮಾಡ್ತಿದ್ರಲ್ಲ, ನನಗೆ ಸ್ವಲ್ಪ ಯೋಚನೆ ಮಾಡಿದೆ, ಅದು ತರಕಾರಿಲಿ ಸತ್ಯ ಆಗೋದಾದರೆ ನಮ್ಮಲ್ಲಿ ಯಾಕೆ ಸತ್ಯ ಆಗಬಾರ್ದು ಅಂತ. ಮತ್ತು ನನಗೆ ಇನ್ನೊಂದು ಯೋಚನೆ ಇತ್ತು, ಅದು ವೈಜ್ಞಾನಿಕವಾಗಿ ನಾನು ಹೇಳಲಾರೆ. ಈಗ ನಾವು ಬೇರಿರೋ ಸಸಿನ ನಾಟಿ ಮಾಡಿ ಗಿಡ ಬರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಸಸಿನ ಅಲ್ಲೇ ಕಡ್ಡಿ ಹಾಕಿ ನೀವು ಬೆಳೆಸಿರ್ತೀರಲ್ಲ, ಇದು ಹೆಂಗೆ ಅಂತ ಗೊತ್ತಿಲ್ಲ. ಈ ನೇರವಾಗಿ ಕಡ್ಡಿ ಚುಚ್ಚಿ ಅಲ್ಲೇ ಬೇರೆ ಕೊಟ್ಕೊಂಡು ಅದನ್ನು ಕಿಳದೆ ಅಲ್ಲೇ ಆಗಿರುತ್ತಲ್ಲ, ಆ ಸಸಿನ ಇಳುವರಿ ಜಾಸ್ತಿ. ಅದು ನನಗೆ ಯಾಕೆ ಅಂತ ನಿಖರವಾಗಿ ವೈಜ್ಞಾನಿಕವಾಗಿ ಇನ್ನೂ ಗೊತ್ತಿಲ್ಲ, ಆದರೆ ಅದು ಸತ್ಯ. ಇದು ನಾನು ಬೇರೆ ಬೇರೆ ಕಡೆಯಿಂದ ನಾನು ಮನಪರಿವರ್ತನೆ ಮಾಡ್ಕೊಂಡಿದ್ದೀನಿ. ಆಗ ನಾನೇನು ಮಾಡಿದೆ, ತರಕಾರಿ ಮಡಿ ಥರ ನೇರವಾಗಿ ಮಲ್ಚಿಂಗ್ ಶೀಟ್ಸ್ ಮಾಡಿ ಬೆಡ್ ರೈಸ್ ಮಾಡಿ ಮಲ್ಚಿಂಗ್ ಮಾಡಿ ಕಡ್ಡಿನೇ 3-4 ಕಡ್ಡಿ ಚುಚ್ಚಲಿಕ್ಕೆ ಶುರು ಮಾಡಿದೆ. ಆಮೇಲೆ ನಂಬರ್ ಆಫ್ ಪ್ಲ್ಯಾಂಟ್ಸು ಅತಿ ಮುಖ್ಯ. ನಾವು ಇಸ್ರೇಲಲ್ಲಿ ನನಗೇನು ಕಲಿಸ್ತು ಅಂದರೆ, ನಾವು 2016 ಇಸ್ರೇಲ್ಗೆ ಹೋದಾಗ ಅಲ್ಲಿ ನೋಡಿದ್ದು ನಾವು ಈ ಬನಾನಾ ಪ್ಲಾಂಟೇಷನ್ ಬರೀ 6x3 6x4 ಇಟ್ಟಿದ್ರು. ಮತ್ತು ಮ್ಯಾಂಗೋ ಪ್ಲಾಂಟೇಷನು ಅದು ಪೆರಿನಿಯಲ್ ಕ್ರಾಪು, ಆ್ಯನ್ಯುವಲ್ ಕ್ರಾಪ್ಸು, ಅದು ವರ್ಷಗಟ್ಟಲೆ ಇರೋ ಕ್ರಾಪು, ಅದನ್ನೇ 6x4 ಇಟ್ಟಿದ್ರು. ನಾವು ಮಾತಾಡಿದಾಗ ಅವ್ರು ಹೇಳಿದ್ರು, ನೋ ಡೆನ್ಸ್ ಪ್ಲಾಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನಂಬರ್ ಈಸ್ ಇಂಪಾರ್ಟೆಂಟ್. ಅದು ನನ್ನ ಮನ್ಸಿಗೆ ಹೋಗಿತ್ತು. ಆಗ ನಾವು ಒಂದೊಂದೇ ಸಸಿಗಳನ್ನ ನೆಡೋದ್ರ ಬದಲು 3-4 ಕಡ್ಡಿಗಳನ್ನ ನೆಡೋದ್ರಿಂದ, ಉದಾಹರಣೆಗೆ ಇದೆಲ್ಲ 2-3-4 ಕಡ್ಡಿ ಮಾಡಿರುವಂಥದ್ದು. ಇದು 3 ವರ್ಷದ ಗಿಡ ಆಲ್ಮೋಸ್ಟು. ಮತ್ತು ಅದರಲ್ಲಿ ಶೀಟ್ನ ನಾವು ಹಾಕೋದ್ರಿಂದ ಹ್ಯೂಮಿಡಿಟಿ ಟೆಂಪರೇಚರು ರೈಸ್ ಆಗೋದ್ರಿಂದ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ ಅದರಲ್ಲಿ. ಆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಆಗೋದ್ರಿಂದ ನಮಗೆ ಅಲ್ಲಿ ಜೈವಿಕ ಕ್ರಿಯೆ ಬೇಗ ಆಗುತ್ತೆ. ಮತ್ತು ತಾಯಿ ಬೇರೆ ಅಲ್ಲೇ ಕೊಡೋದ್ರಿಂದ, ಮತ್ತು ಅದೆಲ್ಲೂ ಕಿತ್ತು ನೆಡೋದೇ ಇಲ್ವಲ್ಲ, ಅದಕ್ಕೆ ಆಲ್ಮೋಸ್ಟ್ ನೀವು ಸಸಿ ಹಾಕಿ ನೀವು ಏನು ನೆಡ್ತೀರಿ 4-5 ತಿಂಗಳು ಫಸ್ಟ್ ಕ್ಲಾಸ್ ತೋಟನೇ ಮಾಡಿಬಿಡ್ಬೋದು. ಇದು ನನ್ನ ಎಕ್ಸ್ಪೀರಿಯನ್ಸು. ಏನು ಗೇಜ್ ಮಲ್ಚಿಂಗ್ ಶೀಟ್ ನಾವು ಹಾಕೋದು ಒಳ್ಳೆ ವೆರಿ ಸಿಂಪಲ್. ನಮ್ಗೆ 6 ತಿಂಗಳದ್ದು ಬೇಕಾಗಿರೋದು. ನಮಗೆ ತುಂಬ ಲೋ ಗೇಜ್ ಸಾಕು, ಬಟ್ ಅದು ಪುಡಿಯಾಗಿ ಭೂಮಿಲಿ ಹಾಳಾಗಬಾರ್ದು. ಅಂದರೆ ಅದು ಟೆಕ್ನಿಕಲಿ ಕರೆಕ್ಟಾಗಿರಬೇಕು ಅಷ್ಟೇ, ನಮಗೆ ಹೆವಿ ಬೇಡ. ಆಮೇಲೆ 6 ತಿಂಗಳಾದಮೇಲೆ ಮಲ್ಚಿಂಗ್ ಶೀಟ್ನ ಯಾಕೆ ಬಳಸಬಾರ್ದು ಅಂದರೆ, ನನ್ನ ವಿಜಯ್ ಪಾಟೀಲ್ ಅಂತ ಮಹಾರಾಷ್ಟ್ರದಿಂದ ನಾನು ನೋಡಲಿಕ್ಕೆ, ಮಹಾರಾಷ್ಟ್ರದಿಂದ ಸಾಕಷ್ಟು ಚಾಕಿ ಸೆಂಟ್ರ್ ಅವರು ಫಾರ್ಮರ್ಸ್ ಎಲ್ಲ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಮುಖ್ಯವಾಗಿ ಆಂಧ್ರದಿಂದ ಬರ್ತಾರೆ. ಅವ್ರು ನನ್ನ ಗಮನಕ್ಕೆ ಒಂದು ತಂದಿದ್ರು, ಮಲ್ಚಿಂಗ್ ಶೀಟು ಈಗ ಸರಿ ಇದೆ ನವೀನ್, ಬಟ್ ನಿರಂತರವಾಗಿ ಮಲ್ಚಿಂಗ್ ಶೀಟ್ ಬಳಸಿದ್ರೆ ನಿಮಿಟೋಡ್ ಆಗೋ ಸಾಧ್ಯತೆ ಇದೆ. ಬಟ್ ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಅವ್ರು ಹೇಳಿದ್ರು, ನನ್ನ ಉದ್ದೇಶನೂ 6-7 ತಿಂಗಳು ಇಡೋದು ಅಷ್ಟೇ ಇತ್ತು. ಬಟ್ ನಮ್ಮ ಹುಡುಗರು ಮಲ್ಚಿಂಗ್ ಶೀಟಿಂದ ನಮ್ಗೆ ಆಯ್ತಾ ಇದು ಅನುಕೂಲ, ಅದು ವಾಟರ್ ಕನ್ಸರ್ವೇಷನು ಅದನ್ನೆಲ್ಲ ನೋಡ್ಬಿಟ್ಟು ವಾಟರ್ ಕನ್ಸರ್ವೇಷನ್ ಅದನ್ನೆಲ್ಲ ನೋಡ್ಬಿಟ್ಟು ಅವರು, ಅಣ್ಣ ಇನ್ನೊಂದು 4 ತಿಂಗಳು ಬಿಟ್ಕೊಳ್ಳೋಣ ಅಂದರು. ಈ ಫ್ಲಾಟಲ್ಲಿ ನಾವು ಹೆಚ್ಚು ಕಮ್ಮಿ 10 ತಿಂಗಳು ಮಲ್ಚಿಂಗ್ ಶೀಟ್ ಬಿಟ್ಟಿದ್ವಿ. ಆಮೇಲೆ ನಮ್ಗೆ ವಾಟರ್ ಪ್ರಾಬ್ಲಮ್ಮು ಇತ್ತಲ್ಲ, ಬಿಟ್ಟಿದ್ವಿ. ನಮಗೆ ತುಂಬ ಬೆನಿಫಿಟ್ ಆಯಿತು ಮಲ್ಚಿಂಗ್ ಶೀಟಿಂದ. ಸರಿ ಸರ್, ಹಂಗೆ ಇವಾಗ ಮಧ್ಯ ವೀಡ್ ಮ್ಯಾಟ್ ಹಾಕ್ಕೋಬೋದಾ ಸರ್ ನಾವು ವೀಡ್ ಮ್ಯಾಟನ್ನು ತರಿಸಿ ನೋಡಿದೆ. ವೀಡ್ ಮ್ಯಾಟಲ್ಲಿ 2 ಪ್ರಾಬ್ಲಮ್ಮು. ಒಂದು, ಅದು ದುಬಾರಿ, ವೀಡ್ ಮ್ಯಾಟು ಕಾಸ್ಟ್ಲಿ. ಅದು ನನಗೆ ಆ ಕಾಸ್ಟು ರೇಷಿಯೋಲಿ ನನಗೆ ವರ್ಕೌಟ್ ಆಗಲ್ಲ ಅನ್ನಿಸ್ತು. ಯಾಕಂದ್ರೆ ನಾನು 25 ಎಕರೆಗೆ ಹಾಕ್ಸ್ಬೇಕು ವೀಡ್ ಮ್ಯಾಟು, ಒಂದು ಹೆಚ್ಚು ಕಮ್ಮಿ ಒಂದು 25 ಲಕ್ಷ ರೂಪಾಯಿ ಹಾಕ್ಬೇಕಾಗುತ್ತೆ ಅದಕ್ಕೆ. ಅದು ದುಬಾರಿ. ಎರಡನೇದು, ನಮಗೆ ನಿರಂತರವಾಗಿ ನಾವು ಗೊಬ್ಬರಗಳನ್ನ ಕೊಡ್ತಾನೇ ಇರ್ತೀವಿ. ಇದಕ್ಕೆ ನಾವೇನು ಮಾಡ್ತೀವಿ, ಈಗ ನಾವು ಅತಿಯಾದ ಉಳುಮೆ ಮಾಡಲ್ಲ, 2-3 ಕ್ರಾಪ್ ಅಷ್ಟೇ ಒಂದು ಉಳುಮೆ ಮಾಡೋದು. ಸಣ್ಣ ಕಳೆಗಳನ್ನ ಕೈಯಿಂದಲೇ ಕೆಡಿಸ್ಕೊಂತೀವಿ. ಮತ್ತು ನೀವು ನೀಟಾಗಿ ಮೊದಲಿಂದನೂ ಒಂದು ಶಿಸ್ತುಬದ್ಧವಾಗಿ ಇಟ್ಕೊಂಡಿದ್ರೆ ನೀವು ಮ್ಯಾಕ್ಸಿಮಮ್ ಅಂದರೆ ನೀವು ಬದುಗಳಲ್ಲಿ ನೋಡ್ಬೋದು ಕಳೆನ. ಆಮೇಲೆ ಇದು ಉಗ್ರವಾದ ಗಿಡ, ನೀವು ಚೆನ್ನಾಗಿ ಸೊಪ್ಪು ಬಂದುಬಿಟ್ರೆ ಇದ್ರೊಳಗೆ ಕಳೆ ಬಿಟ್ಕೊಡಲ್ಲ, ಅದು ಸುಟ್ಬಿಡುತ್ತೆ ಅದೇನೆ. ಅದರಿಂದ ಕಳೆ ಬಗ್ಗೆ ಅತಿಯಾಗಿ ಬೇಡ, ಅದು ಬೆಳೆಗೆ ತೊಂದರೆ ಕೊಡದೇ ಇರೋಷ್ಟು ಮೇಂಟೈನ್ ಮಾಡಬೇಕು. ನಾನು ಕಳೆನೇ ಸರ್ವನಾಶ ಮಾಡ್ತೀನಿ ಅನ್ನೋ ಅವಶ್ಯಕತೆ ಏನಿಲ್ಲ ನಮಗೆ. ಮತ್ತು ಇನ್ನೊಂದು ಏನಾಯಿತು, ನಾವು ಇದರಲ್ಲಿ ಡ್ರಿಪ್ಪಲ್ಲಿ ಫಸ್ಟ್ ಮಾಡಿದ್ವಿ. ಇದು 5.5 ಅಡಿ 1.5 ಅಡಿ. ನಾನು ಚಾಕಿ ಸೆಂಟ್ರಿಗೆ ಏನು ಮಾಡ್ಕೊಂಡಿದ್ದೀನಿ, ನಾನು ಏನಾದ್ರು ದೊಡ್ಡ ಹುಳುಗಳು ಮೇಯಿಸೋ ಸ್ನೇಹಿತರಿಗೆ ಏನು ಹೇಳ್ತೀನಿ ಅಂದರೆ 6 ಅಡಿ 2 ಅಡಿ ಐಡಿಯಲ್ಲು. ಯಾಕೆ, ಅಲ್ಲಿ ಫಸ್ಟ್ ಕ್ಲಾಸಾಗಿ ನಾವು ಟ್ರ್ಯಾಕ್ಟ್ರ್ ಹೋಗುತ್ತೆ, ಮೆಕನೈಸೇಷನ್ ಮಾಡ್ಬೋದು. ಇವತ್ತು ಮಿನಿ ಟ್ರ್ಯಾಕ್ಟ್ರ್ ಇರೋದ್ರಿಂದ ಮೆಕನೈಸೇಷನ್ ಮಾಡೋಕ್ಕೆ ಈಸಿ. ಅದರಿಂದ 6 ಅಡಿ 2 ಅಡಿ ಅಂತ ಹೇಳ್ತೀವಿ. ನಮ್ಮ ಸಂತೋಷ್ ಮುರಳಿ ಅಂತ ನಮ್ಮ ಸ್ನೇಹಿತರೊಬ್ಬರು ದೊಡ್ಡಮುಂದೇನಹಳ್ಳಿ ಅವರು ಚಿಕ್ಕಬಳ್ಳಾಪುರದ ಹತ್ರ ಇದ್ದಾರೆ, ದೇವನಹಳ್ಳಿಲಿ. ಅವರು ಒಂದು 104 ಎಕರೆ ಹೊಸ ತೋಟ ಮಾಡಿದ್ದಾರೆ, 36 ಎಕರೆ ಹಳೇದು ಇದೆ ಅವ್ರದ್ದು. ಈಗ ಅದರಲ್ಲೆಲ್ಲ ನಾವು 6-2 ಮಾಡಿದ್ದೀವಿ. ನಾವು ಚರ್ಚೆ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅದರಿಂದ ಲಾಭ ಇದೆ. ಅದು ನಾವು ಮೆಕನೈಸೇಷನ್ಗೆ ಅನುಕೂಲ ಆಗಲಿ ಮತ್ತು ನೀರಾವರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ. ಮತ್ತು ಇತ್ತೀಚೆಗೆ ಏನಾಯಿತು, ಈ ಟ್ರಿಪ್ಸು ಮೈಟ್ಸು ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಳಿ ನೊಣಗಳು, ವೈಟ್ ಫ್ಲೈಸು ಜಾಸ್ತಿ ಆಗೋಯ್ತು. ರಸನ ಭಯಂಕರವಾಗಿ ಇರ್ತಿತ್ತು, ಎಲೆ ಅಡಿಯಲ್ಲಿ ಕೂರೋದು, ರಸ ಇರ್ಬಿಡೋದು. ಈ ಹೊಸ ಪೈಪ್ ಲೈನ್ ಏನು ಹೇಳ್ತೀನಣ್ಣ, ಅದೇ ಉದ್ದೇಶಕ್ಕೆ. ಈಗ ನಾನು ಏನು ನಿಮಗೆ ಟ್ರಿಪ್ಸು ಮೈಟ್ಸು ವೈಟ್ ಫ್ಲೈಸ್ ಹೇಳ್ತಿದ್ದೆ, ಅದಕ್ಕೆ ಪೂರಕವಾಗಿ ಈಗೇನಾಯಿತು, ಇಲ್ಲಿ ತರಕಾರಿ ಇರೋಲ್ಲ, ಸುತ್ತ ತರಕಾರಿಗೆ ಔಷಧಿ ಹೊಡೆದು ಅದನ್ನು ಓಡಿಸ್ಬಿಡೋರು. ಅದು ಬಂದು ಫಸ್ಟ್ ಕ್ಲಾಸಾಗಿ ನಮ್ಮ ಹಿಪ್ನರ್ಲೆ ಮೇಲೆ ಕೂತ್ಕೊಂಡ್ಬಿಡೋದು. ಹಿಪ್ನರ್ಲೆ ಮೇಲೆ ಕೂತ್ಕೊಂಡು ರಸ ಇರೋದು. ಆ ಸಮಯದಲ್ಲಿ
ನಾನು ಏನೇನೋ ಪ್ರಯೋಗ ಮಾಡಿದೆ. ಮೊದಲು ರೈನ್ ಪೈಪ್ ಹಾಕಿದ್ವಿ. ನಮ್ಮ ನೇತ್ರಾನಂದ ಅಂತ ನೊಣವಿನಕೆರೆ ವೀರಭದ್ರ ಸ್ವಾಮಿಯವರ ಮಗ ಬಂದಿದ್ದರು. ನಾವೇನಾದ್ರು ಸ್ವಲ್ಪ ರೈನ್ ಪೈಪ್ ಹಾಕೋದ್ರಿಂದ, ಅಂದರೆ ನೀರಾವರಿನ ಒಳ್ಳೆ ನೀರಾವರಿ ಮಾಡಿ ಮಾಯಿಶ್ಚರ್ನ ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಅದು ಕಮ್ಮಿ ಆಗುತ್ತೆ ಅಂತ ಹೇಳಿದರು. ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಅವರು ನಮ್ಮ ಸ್ನೇಹಿತರೊಬ್ಬರು ರೈನ್ ಪೈಪ್ ಮಾಡಿದರೆ ಅದು ಒಳ್ಳೆ ಇಳುವರಿ ಬರ್ತಾ ಇದೆ ಅಂತ ಹೇಳಿದ್ರು. ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಒಟ್ಟಿನಲ್ಲಿ ಮಲ್ಬರಿಗೆ ಒಂದು ಮೈಕ್ರೋ ಕ್ಲೈಮೇಟ್ನ ಜನರೇಟ್ ಮಾಡಿ ಒಂದು ಒಳ್ಳೆ ಮಾಯಿಶ್ಚರ್ನ ಹ್ಯಾಂಡ್ಲ್ ಮಾಡಿದ್ರೆ ಅದು ಚೆನ್ನಾಗಿ ಇಳುವರಿ ಕೊಡುತ್ತೆ ಅನ್ನೋದು ಸತ್ಯ. ಮಳೆಗಾಲದಲ್ಲಿ ಯಾಕೆ ಇಳುವರಿ ಕೊಡುತ್ತೆ ಅಂದರೆ ಅದು ಆ ಥರ ಇರುತ್ತೆ. ಅದನ್ನೇ ನಾವು ಪ್ರಕೃತಿನ ಅನುಕರಣೆ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಏನಿತ್ತು ಅಂದರೆ ಅದಕ್ಕೆ ವಿಪರೀತ ನೀರು ಬೇಕು ಅದಕ್ಕೆ. ಆಮೇಲೆ ಅದು ಅನ್ಸೈಂಟಿಫಿಕ್ ಆಗಿ ನೀರನ್ನ ಕುಡಿದ್ಬಿಡುತ್ತೆ ವಿಪರೀತ. ಅದು ನನಗೆ ಸರಿ ಬರಲಿಲ್ಲ. ಆ ನಂತರ ನಾನು ನೆಟಾಫಿಮ್ದು ಜೆಟ್ಸ್ ತರಿಸ್ದೆ. ಒಂದು 25 ಅಡಿ ಸುತ್ತ ಡಯ ಹೊಡೆಯುವಂಥದ್ದು ಒಂದು ಜೆಟ್ ಹಾಕಿದ್ವಿ. ಅದರಲ್ಲಿ ಏನು ಸಮಸ್ಯೆ ಆಯಿತು ನನಗೆ, ಓಕೆ ಸೊಪ್ಪು ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಆದರೆ ಈ ಟ್ರಿಪ್ಸ್ ಮೈಟ್ಸ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅದು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿರಲಿಲ್ಲ. ಆ ನಂತರ ಇನ್ನು ರೈನ್ ಗನ್ನನ್ನು ನಾನು ತಲೆಯಿಂದ ಬಿಟ್ಬಿಟ್ಟೆ. ಯಾಕೆಂದರೆ ಅದು ಒಂದು ಸಿಕ್ಕಾಪಟ್ಟೆ ಪ್ರೆಷರ್ ಬೇಕು, ಸಿಕ್ಕಾಪಟ್ಟೆ ನೀರು ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ರಪ್ ಅಂತ ಹೊಡಿಸಲ್ಲ ಇದಕ್ಕೆ ಸೊಪ್ಪಿಗೆ. ಅದು ಮಲಗ್ತಾನೆ ಇರುತ್ತೆ, ಹೇಳ್ತಾನೆ ಇರುತ್ತೆ, ಸ್ಟ್ರೆಸ್ ಆಗುತ್ತೆ ಗಿಡಕ್ಕೆ. ಮತ್ತು CSRTI ತುಂಬ ಹಿಂದೆ ನಾನು ಅವ್ರ ಹತ್ರ ಮಾತಾಡಿದಾಗ ಅವ್ರು ಯಾಕೆ ಸ್ಪ್ರಿಂಕ್ಲರ್ನ ನೀವು ಪ್ರಿಸ್ಕ್ರೈಬ್ ಮಾಡಿಲ್ಲ ಅಂತ ಕೇಳಿದ್ದೆ. ಅವ್ರು ಹೇಳಿದ್ದು ಪೊಟ್ಯಾಶು ಲೀಚ್ ಆಗುತ್ತೆ, ಅದರಿಂದ ನಾವು ಅದನ್ನು ಪ್ರಿಸ್ಕ್ರೈಬ್ ಮಾಡಿಲ್ಲ ಅಂತ ಡಾಕ್ಟರ್ ಬಾಲಕೃಷ್ಣ ಒಂದು ಸಲ ನನಗೆ ಹೇಳಿದರು. ಮತ್ತು ಡಾಕ್ಟರ್ ತಿಪ್ಪೇಸ್ವಾಮಿ ಫಾರ್ಮ್ ಮ್ಯಾನೇಜ್ಮೆಂಟಲ್ಲಿದ್ದರು. ಅದು ನನ್ನ ಮೈಂಡಲ್ಲಿತ್ತು. ಆದರೆ ಸಾಕಷ್ಟು ಜನ ಇದರಲ್ಲಿ HD ಕೋಟೆ ರೈತರು ಸ್ಪ್ರಿಂಕ್ಲರ್ನ ಬಳಸಿ ಅದ್ಭುತವಾಗಿ, ನಾಗೇಗೌಡರು ನಮ್ಮ ಫ್ರೆಂಡ್ ಒಬ್ಬರಿದ್ದರು, ಆಮೇಲೆ ಚಿಕ್ಕರಿಯವರು ಆನಂದ್ ಅಂತ ನಮ್ಮ ಸ್ನೇಹಿತರು, ಅವರೆಲ್ಲ ತುಂಬ ಚೆನ್ನಾಗಿ ಸ್ಪ್ರಿಂಕ್ಲರ್ ಮಾಡ್ತಿದ್ರು. ನೀವು ಯಾಕೆ ಸ್ಪ್ರಿಂಕ್ಲರ್ ಬಳಸ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಿದ್ದೇನು ಅಂದರೆ, ಡ್ರಿಪ್ಪನ್ನು ನಮಗೆ ನಿರ್ವಹಣೆ ಮಾಡಲಿಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಫ್ಲೋರೈಡ್ ಇದೆ, ಅದನ್ನು ನಾವು ಮಾಡೋಕ್ಕಾಗ್ತಾ ಇಲ್ಲ ಒಂದು. ಎರಡನೇದು ಅಲ್ಲೆಲ್ಲ ಸುತ್ತ ತಂಬಾಕು ಬೆಳೆಯೋದ್ರಿಂದ ಅದ್ರ ಟಾಕ್ಸಿಸಿಟಿನ ಕಂಟ್ರೋಲ್ ಮಾಡುತ್ತೆ. ಇದೆಲ್ಲ ಮೈಂಡಲ್ಲಿ ಇತ್ತು ನನಗೆ. ಆದರೆ ನನಗೆ ಇನ್ನೊಂದು ತಲೆಗೆ ಏನು ಬಂತು ಅಂದರೆ, 2004ರಲ್ಲಿ ನಾನು ಸಾಗರದಲ್ಲಿ ಲಕ್ಷ್ಮೀನಾರಾಯಣ ಹೆಗಡೆ ಅವ್ರನ್ನ ಭೇಟಿ ಮಾಡಿದ್ದೆ. ಆ ಟೈಮಲ್ಲಿ ಅವ್ರಿಗೆ ಕೃಷಿ ಪಂಡಿತ ಬಂದಿತ್ತು GKVKಯಿಂದ. ಅವರು ಒಂದು ಮೈಕ್ರೋಜೆಟ್ ಬಳಸೋರು, ಹೆಗಡೆ ಇರಿಗೇಷನ್ಸ್ ಅಂತ ಇತ್ತು ಆಗ. ಅದು ಅವ್ರ ಜೊತೆ ನಾನು ಚರ್ಚೆ ಮಾಡಿದಾಗ ಅದ್ರ ಲಾಭಗಳನ್ನ ತುಂಬ ಸಲ ಹೇಳಿದರು ಅವರು. ಆಮೇಲೆ ಈಗ ಹುಡುಕಿದಾಗ ಹೆಗಡೆ ಡೈನಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಆಗಿದೆ ಅದು ಸಾಗರದಲ್ಲಿ. ಹೆಗಡೆ ಅವ್ರಿಗೆ ಫೋನ್ ಮಾಡಿದೆ ನಾನೇ. ಅವರೇ ಫೋನ್ ತೆಗೆದ್ರು. ಸರ್ 2004ರಲ್ಲಿ ನಿಮ್ಮ ಹತ್ರ ಬಂದಿದ್ದಂಗೆಲ್ಲ ಚರ್ಚೆ ಆಗಿತ್ತು ಸರ್, ಈಗಲೂ ನಿಮ್ಮ ಮೈಕ್ರೋಜೆಟ್ಟು ಪ್ರಸ್ತುತನಾ ಅಂತ ಕೇಳಿದೆ. ಖಂಡಿತವಾಗಲೂ ದಿಸ್ ಈಸ್ ದ ಬೆಸ್ಟ್ ಇರಿಗೇಷನ್ ಮೆಥಡ್. ಯಾಕೆ ಅಂದರೆ ಇದರಲ್ಲಿ ಮೈಕ್ರೋ ಕ್ಲೈಮೇಟ್ ಆಗುತ್ತೆ, ಮತ್ತು ಅದರಲ್ಲಿ ಅವರು ಪೋಷಕಾಂಶಗಳನ್ನ, ರಸಸಾರಗಳನ್ನ, ಅಂದರೆ ಆರ್ಗ್ಯಾನಿಕ್ ರಸಸಾರಗಳನ್ನ ಆ ಮೈಕ್ರೋಜೆಟಲ್ಲಿ ಕೊಡ್ತಾರೆ ತೋಟಗಾರಿಕೆಗೆ. ಅವ್ರದ್ದು ಮಾಮೂಲಿ ಅಡಿಕೆ, ತೆಂಗು, ಆ ಥರದ ತೋಟಗಾರಿಕೆ ಬೆಳೆಗಳಿಗೆ. ನಮ್ಮ ಇಪ್ನರ್ನಲ್ಲಿ ಲಿಮಿಟೇಷನ್ಸ್ ಇದೆ, ನಾವು ಅದು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಅವರು ಒಂದು ಜೆಟ್ಟು 1 ಗಂಟೆಗೆ 450 ಲೀಟ್ರನ್ನ ಎಕ್ಸಾಕ್ಟಾಗಿ ಡಿಸ್ಚಾರ್ಜ್ ಮಾಡುತ್ತದು. ಅಂದರೆ ಇಟ್ಸ್ ಸೈಂಟಿಫಿಕ್. ಅದು ಇವತ್ತು ಪ್ರಸ್ತುತ. ಆಮೇಲೆ ಅದ್ರ ಬೆಲೆ ಏನು ಜಾಸ್ತಿ ಇಲ್ಲ, ಬರೀ 20 ರೂಪಾಯಿ ಅಷ್ಟೇ. ಕೊನೆಗೆ ನಾನೇನು ಮಾಡಿದೆ, ಮಾರ್ಕೆಟಲ್ಲಿ ಅದ್ಯಾವುದೂ ತಲೆ ಕೆಡಿಸ್ಕೊಳ್ಳೋ 1000 ಜೆಟ್ ತರಿಸ್ತೆ ಅಲ್ಲಿಗೆ. ನಾನು ಅದಕ್ಕಿಂತ ಮೊದಲು ಇದೆಲ್ಲ ಪ್ರಯೋಗ ಮಾಡಿ ಇದೆಲ್ಲ ನನಗೆ ಸಮಾಧಾನ ಆಗದೆ ಮೈಕ್ರೋಜೆಟ್ ತರಿಸಿ ಈಗ ನಾನು ಸಾಲುಗಳನ್ನ ಮೇಲೆ ಮಾಡಿಸ್ತೆ. ಯಾಕಂದರೆ ಆಲ್ರೆಡಿ ಈಗ ತೋಟ ಆಗಿದ್ದರಿಂದ ಇದನ್ನು ನಾನು ಒಳಗಡೆ ಮಾಡಲಿಕ್ಕೆ ಕಷ್ಟ ಆಯ್ತಿತ್ತು. ನಾವು ಹೆಂಗೆ ಮೇಲೆ ಬಿಟ್ಟರು ಒಂದು 6-7 ವರ್ಷ ಅದು ಇದ್ದೇ ಇರುತ್ತೆ ಪೈಪು, ಅದರಿಂದ ಮಾಡಿಸ್ದೆ. ಈಗ ಈ ಜೆಟ್ಟಿಂದ ಜೆಟ್ಗೆ 25 ಅಡಿ ಇದೆ. ಈ ನಾವು ಕಾರ್ನರ್ಸ್ ಅಂತ ಹೇಳ್ತಿರ್ವಿ, ಈ ಕಾರ್ನರ್ಗಳಲ್ಲಿ ಮಾತ್ರ 10 ಅಡಿ ಇದೆ ಅಷ್ಟೇ. ಇದು ಒಂದು ಸಲ ಆನ್ ಮಾಡಿದ್ರೆ, ನಾನು ಕರೆಂಟ್ ಬಂದರೆ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ, ಅಥವಾ ನಾನು ಹಳೆ ವಿಡಿಯೋದಲ್ಲಿ ಇದೆ ಬೇಕಾದ್ರೆ ಅದ್ರಲ್ಲಿ ಹಾಕಿರ್ತೀನಿ, ಇವರು ಯಾರು ನೋಡೋರಾದರೆ. ಇದೇನಾಗುತ್ತೆ, ಇದು ಒಂಥರ ಹೈಬ್ರಿಡ್ ಇರಿಗೇಷನ್ನು. ಇಲ್ಲಿ ಸ್ಪ್ರಿಂಕ್ಲರ್ಲಿ ಡ್ರಿಪ್ಪಿಂಗ್ ಆಗ್ತಾ ಇರುತ್ತೆ, ಈ ಮೈಕ್ರೋಜೆಟ್ಟಲ್ಲಿ ನೀಟಾಗಿ ಸ್ಪ್ರಿಂಕ್ಲರ್ ಆಗುತ್ತೆ. ಅದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಅದು ತುಂಬ ರಭಸವಾಗಿ ಎಲೆಗಳನ್ನ ಹೊಡೆಯಲ್ಲ, ಕೆಳಗಡೆನೂ ಆಗುತ್ತೆ, ಮೇಲ್ಗಡೆನೂ ಆಗುತ್ತೆ. ಆಮೇಲೆ ಈ ಟ್ರಿಪ್ಸು, ಮೈಟ್ಸು ಮತ್ತು ಎಸ್ಪೆಷಲಿ ಈ ಬಿಳಿ ನೊಣಕ್ಕೆ ಡಿಸ್ಟರ್ಬ್ ಆಯ್ತಾನೇ ಇರ್ತದೆ. ಸ್ನೇಹಿತರೆ ನಂಬಬೇಕು ನೀವು, 100ಕ್ಕೆ 95% ನನಗೆ ಪರಿಹಾರ ಸಿಕ್ಕಿದೆ ಇದರಿಂದ. ಇಡೀ ಸಿರಿಕಲ್ಚರ್ಗೆ ಇವತ್ತು ಹೈಯೆಸ್ಟ್ ಕಾಡ್ತಾ ಇರೋದೇ ಇದು. ಆಮೇಲೆ ಇನ್ನೊಂದು ಅತಿಯಾದ ನೀರಾವರಿ ಸಮಸ್ಯೆ ಏನಂದ್ರೆ ಭೂಮಿ ಗಟ್ಟಿಯಾಗೋದು. ಈ ಮೈಕ್ರೋಜೆಟ್ಟಲ್ಲಿ ಗಟ್ಟಿಯಾಗಲ್ಲ ಭೂಮಿ, ಮೃದುವಾದ ಹನಿಗಳು ಬೀಳುತ್ತೆ. ಇದರಿಂದ ಲಾಭ ಇದೆ. ನನಗೆ ಒಳ್ಳೆಯದು ಅನ್ಸಿದ್ರೆ ನಾನು ಅದನ್ನು 100% ನಾನು ಅದನ್ನ ಫಾಲೋ ಮಾಡಿಬಿಡ್ತೀನಿ. ನಾನು 25 ಎಕರೆಗೂ ಮಾಡಿದೆ ಅದನ್ನ ಒಂದೇ ಸಲ ಅಟ್ ಎ ಟೈಮು. ನನಗೆ 25 ಎಕರೆಯಲ್ಲಿ ಏನು ಇಳುವರಿ ಬರ್ತಿತ್ತು ಅದರ 30% ಜಾಸ್ತಿ ಆಗಿದೆ. ಇರಿಗೇಷನ್ ಮೆಥಡ್, ಅದ್ರ ಜೊತೆಗೆ ನಾವು ಕೊಡೋ ಗೊಬ್ಬರಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಗೊಬ್ಬರಗಳನ್ನ ಎತ್ಕೊಳ್ಳೋಕೆ ಶಕ್ತಿ ಜಾಸ್ತಿ ಆಯಿತು. ಅದಕ್ಕೆ ಆ ಮೈಕ್ರೋ ಕ್ಲೈಮೇಟ್ ಜನರೇಟ್ ಆಯಿತು. ಇದರಿಂದ ಬೆನಿಫಿಟ್ ಆಯಿತು ಸರ್ ನನಗೆ. ನೀವು ಪೋಷಕಾಂಶಗಳು ಕೇಳ್ತಿದ್ರಿ ಅಲ್ವಾ? ಪೋಷಕಾಂಶಗಳು ನಾವೇನು ಮಾಡ್ತೀವಿ, ನಮ್ಮ ಚಾಕಿಗೆ ಈಗ ದೊಡ್ಡೋಳುಗಳಿಗೆ 1 ಎಕರೆಗೆ 140 kg
ಅಮೋನಿಯಂ ಸಲ್ಫೇಟು, 70 kg ಸಿಂಗಲ್ ಸೂಪರ್ ಫಾಸ್ಫೇಟು, 20 kg ಪೊಟ್ಯಾಶು, ಅದ್ರ ಜೊತೆಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು ಒಂದು 6ರಿಂದ 7 ಇರುವಂಥ ಒಂದು 25 kgದ ಒಂದು ಬ್ಯಾಗು, ಜಿಂಕು, ಸಲ್ಫರು, ಈ ಥರ ಮಾಲಿಬ್ಡಿನಮ್ಮು, ಈ ಥರದ್ದೆಲ್ಲ ಒಂದು ಅಷ್ಟು ಕೊಡ್ತೀವಿ. ಅದನ್ನು ನಾನೇನು ಮಾಡ್ತೀನಿ, ನನಗೆ ಲೇಬರ್ ಲಾಸ್ ಆದರೂ ಪರವಾಗಿಲ್ಲ, 2 ಸ್ಪ್ಲಿಟಲ್ಲಿ ಕೊಡ್ತೀವಿ. ಅಂದರೆ ಒಂದೇ ಸಲ ಅಷ್ಟು ಕೊಡೋಲ್ಲ ನಾವು. ಆ್ಯಕ್ಚುಲಿ ಲೇಬರ್ ಪ್ರಾಬ್ಲಮ್ ಅಂತ ಹಂಗೆ ಮಾಡ್ತಾರೆ. ನಾವೇನು ಮಾಡ್ತೀವಿ, ನಾವು ಅದಕ್ಕೆ ಮೆಕನೈಸೇಷನ್ ಥರ ಇಟ್ಕೊಂಡಿದ್ದೀವಿ. ಒಂದು ಸಣ್ಣ ನೇಗ್ಲು ಹೊಡಿತೀವಿ, ಹಿಂಗೆ ಹಾಕ್ತಾ ಇರ್ತಾರೆ, ಮುಚ್ತಾ ಇರ್ತಾರೆ, ಇಷ್ಟನ್ನು ಮಾಡ್ಕೊಂಡು ನಾವು ಮಾಡ್ತೀವಿ. ಹಾಕ್ಬಿಟ್ಟು ಮಣ್ಣು ಮುಚ್ಚೋದು ಭಾರಿ ಮುಚ್ಚಲೇಬೇಕು, ಇಲ್ಲ ಅಂದರೆ ನೀವು ಭಯಂಕರ ಕಾಸ್ಟ್ಲಿ ಪೋಷಕಾಂಶಗಳನ್ನ ಆವಿಯಾಗಿಬಿಡ್ತೀರಿ, ಇಲ್ಲ ಲೀಚ್ ಆಗಿಬಿಡ್ತೀರಿ ಅಷ್ಟೇ. ಇವತ್ತು ಇಷ್ಟು ದುಷ್ಟ ಪರಿಸ್ಥಿತಿಲಿ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಸೊ ಇದು ಪೆಟ್ರೋಲಿಯಂ ಪ್ರಾಡಕ್ಟೇ. ನಾವು ಇದನ್ನು ಮನ ಬಂದಂತೆ ಬಳಸಿದ್ರೆ ಇದು ದುಬಾರಿ. ನಮಗೆ ಇನ್ನೂ ಒಂದು ಸಮಸ್ಯೆ ಏನಿದೆ ಅಂದರೆ, ಯುದ್ಧ ಹಿಂಗೆ ಮುಂದುವರೆದ್ರೆ ಕೆಮಿಕಲ್ ಫರ್ಟಿಲೈಸರ್ ದುಡ್ಡು ಕೊಟ್ಟರು ಸಿಗಲ್ಲ ನಮಗೆ. ನಾವು ಸಮರ್ಥವಾಗಿ ಬಳಕೆ ಮಾಡ್ಕೋಬೇಕು ಅದನ್ನ. ಈಗ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀನಿ, ಈ ಕೋಳಿ ಗೊಬ್ಬರನ ಕಾಂಪೋಸ್ಟ್ ಮಾಡಿ ಅದರಲ್ಲಿ ಯೂರಿಕ್ ಆ್ಯಸಿಡ್ ಇರೋದ್ರಿಂದ ಜನಗಳು ಅದನ್ನು ಬಳಸೋಕ್ಕೆ ಹೆದರ್ತಾರೆ. ಆದರೆ ಚೀಪೆಸ್ಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋ ಒಂದು ಗೊಬ್ಬರ ಅದು, ಚೀಪೆಸ್ಟ್. ಅದು ಒಂದು 5 ರೂಪಾಯಿ ಕೆಮಿಕಲ್ಸ್ ತಗೊಳ್ಳೋಕ್ಕೆ ನೀವು 50 ಪೈಸೆ ಕೋಳಿ ಗೊಬ್ಬರದಲ್ಲಿ ಕೆಲಸ ಆಗುತ್ತೆ. ಆದರೆ ಅದರಲ್ಲಿರೋ ಟೆಕ್ನಾಲಜಿನ ಬಳಸಿ ವಿಜ್ಞಾನಿಗಳ ಜೊತೆ ಮಾತಾಡಿ ಫಸ್ಟು ಅದರಲ್ಲಿರೋ ಎಸ್ಪೆಷಲಿ ಆ್ಯಸಿಡ್ನ ನ್ಯೂಟ್ರಲ್ ಮಾಡಬೇಕು. ಅದನ್ನು ಪೋಷಕಾಂಶದ ಇದರ ಜೊತೆಗೆ ಬಳಸಾಕಿದ್ರೆ ನಾವು ಇನ್ನೂ ದುಡ್ಡನ್ನ ಖರ್ಚು ಕಮ್ಮಿ ಮಾಡ್ಬೋದು ಮತ್ತು ಎಕೋ ಫ್ರೆಂಡ್ಲಿ ಮಾಡ್ಬೋದು. ಅದರಲ್ಲಿ CN ರೇಷಿಯೋ, ಕಾರ್ಬನ್ ನೈಟ್ರೋಜನ್ ರೇಷಿಯೋ ಬೊಂಬಾಟಾಗಿರುತ್ತೆ. ಯಾಕೆ ಅಂದರೆ ಅದರಲ್ಲಿ ಭತ್ತದ ಒಟ್ಟಿರುತ್ತೆ, ಜೊಳ್ಳು, ಅದು ಕಾರ್ಬನ್ನು, ಇದು ನೀಟಾಗಿ ಇದು ನೈಟ್ರೋಜನ್ನು ಮತ್ತು ನಿಮ್ಗೆ ಎಷ್ಟು ಪೋಷಕಾಂಶಗಳು, ನಾವು ತಿನ್ನಲ್ಲ ಕೋಳಿಗೆ ಅಷ್ಟು ಪೋಷಕಾಂಶ ಕೊಡ್ತಾರೆ, ಅದು ಎಲ್ಲ ಪೋಷಕಾಂಶಗಳು ನಮಗೆ ಸಿಗುತ್ತೆ. ಅದು ಬೆನಿಫಿಟ್ ಇದೆ. ಮತ್ತು ಈ ನೀರಾವರಿ ಮಾಡೋದ್ರಿಂದ ನನಗೆ ಎಸ್ಪೆಷಲಿ ನಮಗೆ ಕಾಡೋದೇನು, ಟ್ರಿಪ್ಸು, ಮೈಟ್ಸು, ಲೀಫ್ ರೋಲರು, ವೈಟ್ ಫ್ಲೈಸು. ಇದರಲ್ಲಿ ಈ ರಸ ಇರುವ ಕೀಟಗಳು ಅಂತ ಏನು ಹೇಳ್ತೀವಿ, ಟ್ರಿಪ್ಸು, ಮೈಟ್ಸು ಮತ್ತು ವೈಟ್ ಫ್ಲೈಸು, ಅದ್ರ ಸಮಸ್ಯೆ 95% ಕಮ್ಮಿ ಆಗೋಯ್ತು. ನಮ್ಮದು ಸಿಲ್ಕ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ವೆಬಿನಾರ್ಗಳು ಮಾಡಿದಾಗ ಈ ಟ್ರಿಪ್ಸು ಮೈಟ್ಸ್ ಬಗ್ಗೆನೇ ಸಾಕಷ್ಟು ವೆಬಿನಾರ್ಗಳು ಮಾಡಿದ್ದೀವಿ. ಯಾಕೆಂದರೆ ಇಡೀ ರಾಜ್ಯದಲ್ಲೆಲ್ಲ ರೈತನ ಬಾಧಿಸ್ಬಿಡ್ತದು. ವೈಟ್ ಫ್ಲೈಸ್ ಅನ್ನೋದು ಹೊಸ್ದಾಗಿ ಸೇರ್ಕಂತು, ಈಗ ಹೊಸ್ದಾಗಿ ಸೇರ್ಕಂತು. ಇಷ್ಟಕ್ಕೆ ಈ ನೀರಾವರಿ ಮೆಥಡಿಂದ ಲಾಭ ಇದೆ. ಮತ್ತು ಇದರಿಂದ ಇರೋ ನೀರನ್ನ ಸದ್ಬಳಕೆ ಮಾಡ್ತಾ ಇದ್ದೀವಿ ಹೊರತು ನೀರನ್ನು ನಾವೇನು ವ್ಯರ್ಥವಾಗಿ ಬಳಸ್ತಾ ಇಲ್ಲ. ಇದಂತೂ ಸತ್ಯ. ಮತ್ತು ಸೊಪ್ಪಿನ ಗುಣಮಟ್ಟ ಗಣನೀಯವಾಗಿ ಜಾಸ್ತಿ ಆಗಿದೆ. ಪೋಷಕಾಂಶಗಳು ರಸಭರಿತವಾಗಿರುವಂಥದ್ದು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಇಳುವರಿ ಖಂಡಿತವಾಗಲೂ 25% ಜಾಸ್ತಿ ಆಗೇ ಇದೆ. 10 ಎಕರೆಗೆ ನನಗೆ ಹೆಚ್ಚು ಕಮ್ಮಿ 25% ಅಂದರೆ 2.5 ಎಕರೆ ನಾಟಿ ಮಾಡ್ದಂಗೆ ಆಯಿತು. ಹೆಚ್ಚು ಕಮ್ಮಿ ನಾನು 25 ಎಕರೆಗೆ 5 ಎಕರೆ ನಾಟಿ ಮಾಡ್ದಂಗೆ ಆಯಿತು. 5 ಎಕರೆ ನಾಟಿ ಮಾಡೋಕ್ಕೆ ಎಷ್ಟು ಮಾನವ ಸಂಪನ್ಮೂಲ ಬೇಕು, ಎಷ್ಟು ಜಾಗ ಬೇಕು, ನೀರು ಬೇಕು, ಅದನ್ನು ನಾವಿಲ್ಲಿ ಬಳಸ್ಕೊಂಡಂಗಾಗಿದೆ. 1 ಎಕರೆಯಲ್ಲಿ ಹೈಯೆಸ್ಟ್ ಇಳುವರಿ ತೆಗೆಯೋದೇ ನನ್ನ ಒಂದು ಆ್ಯಂಬಿಷನ್ನು. 1 ಎಕರೆಯಲ್ಲಿ ನೀನು 300 kg ಇಳುವರಿ ತೆಗೆದ್ರೆ ಬಂಬಾಟ್ ಫ್ಯಾಂಟಾಸ್ಟಿಕ್. 400 kg ತೆಗಿಯೋರು ನಾನು ನೋಡಿದ್ದೀನಿ. ಅವ್ರ ಜೀವನನೇ ಇಲ್ಲ ಅಂತ 400 kg ತೆಗಿಯೋರು ನೋಡಿದ್ದೀನಿ. ಬಟ್ ರಾಜ್ಯದ ಸರಾಸರಿ ಇರೋದು ಎಷ್ಟಿರ್ಬೋದು ಹೇಳಿ, ಒಂದು ಅಂದಾಜು 100-125 kg ಅಷ್ಟೇ ಎಕರೆಗೆ ಅಷ್ಟೇ ಬೆಳೀತಾ ಇರೋದು ಅವರು. ಆಮೇಲೆ ಹಿಪ್ನೇರಳೆ ಗಿಡದ್ದು ಅದ್ರ ಜೀವನ ಚರಿತ್ರನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಇದನ್ನು ಬಿಡಿ, ಇದು G2 ಇದೇನಾಗುತ್ತೆ, ಇದು 40-45 ಡೇಸಿಗೆ ಕಟಿಂಗ್ ಮಾಡಬೇಕು. ಇದು 50 ದಿನದೊಳಗೆ ಕಟಿಂಗ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಇದು ಬೇಗ ಬೆಳೆಯುತ್ತೆ, ಬೇಗ ಮೆಚೂರ್ ಆಗಿ ಉದುರೋಗ್ಬಿಡುತ್ತೆ. ಆದರೆ V1 ಏನು ಮಾಡುತ್ತೆ, ಅದ್ರದ್ದೊಂದು ಕ್ಯಾರೆಕ್ಟರ್ ವಿಚಿತ್ರ. ಆ V1 45 ದಿವಸದ ಗಂಟು ಬೆಳೆಯೋದೇ ಇಲ್ಲ, ಅದು ಇಷ್ಟೇ ಉದ್ದ ಇರುತ್ತೆ. 45 ದಿವಸ ಆದಮೇಲೆ ಡೈಲಿ ಚೆನ್ನಾಗಿ ಬೆಳೆಯುತ್ತದು. ಆಗ ಒಂದು 65-70ನೇ ದಿನ ಸೊಪ್ಪುವರೆಗೆ ನೀವು ಕಾಯಲಿಲ್ಲ ಅಂದರೆ ನಿಮ್ಗೆ ಆ ಇಳುವರಿನ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆ ಇಳುವರಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂದಮೇಲೆ ಅಷ್ಟೇ ಪೋಷಕಾಂಶ ಕೊಟ್ಟಿರ್ತೀರಿ, ಅಷ್ಟೇ ಗೊಬ್ಬರಗಳು, ಅಷ್ಟೇ ಜನ, ಅಷ್ಟೇ ವ್ಯವಸಾಯ ಮಾಡಿ ನೀವು ಬರೀ 10 ದಿನ ಮೊದಲು ಕಟ್ ಮಾಡಿಬಿಟ್ರೆ ನಿಮ್ಗೆ ಅಷ್ಟರ ಮಟ್ಟಿಗೆ ಇಳುವರಿ ಬಿದ್ದೋಗುತ್ತೆ. ಅದಕ್ಕೇ ವಿಜ್ಞಾನಿಗಳು ರೆಕಮೆಂಡ್ ಮಾಡಿರೋದು 45ನೇ ದಿನಕ್ಕೆ ತೋಟಕ್ಕೆ ಚಾಕಿಗೆ ಹೇಳಿ 50-52ನೇ ದಿನಕ್ಕೆ ಮನೆಗೆ ಬರಬೇಕು. ಆಮೇಲೆ ನಿಮ್ಮ ಹತ್ರ ಒಂದು 17-18 ದಿನ ಇರುತ್ತೆ. ಆಗ ನೀವು 65ರಿಂದ 70ನೇ ದಿನ ಸೊಪ್ಪನ್ನ ಕೊಟ್ಟರೆ ಆ ಹಂತಕ್ಕೆ ಅದರಲ್ಲಿ ಫೈಬರು, ಪ್ರೋಟೀನು ಎಲ್ಲ ಕರೆಕ್ಟಾಗಿರುತ್ತೆ. ನಿಮ್ಮ ಗುಣಮಟ್ಟನೂ ಚೆನ್ನಾಗಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ವಾಂಟಿಟಿ. ಬರೀ 150 kg ಬೆಳೆಯೋ ಕಡೆ 250 kg ಬೆಳೆದು ಬಿಡ್ಬೋದು. ಈಗ ನಾವು ನಂದು 15 ಎಕರೆ G2 ಇದೆ, 10 ಎಕರೆ V1 ಇದೆ. ಈಗ ಒಂದು 3 ಎಕರೆ ಹೊಸ್ದಾಗಿ V1 ನೆಟ್ಟಿದ್ದೀನಿ. ಎಕರೆಗೆ ನಂದು ಆ್ಯಂಡ್ ಆವ್ರೇಜು, ಈಗ ನಾವು ಹೈಬ್ರಿಡ್ ತೋರಿಸ್ತೀನಿ, ಬೆಳೀತಾ ಇದ್ದೀವಿ. 400 ಮೊಟ್ಟೆ ಇಟ್ಟಿದ್ದಾರೆ. ನನ್ನ ಪ್ರಕಾರಕ್ಕೆ 1 ಎಕರೆ ಸೊಪ್ಪು ಬಳಸ್ತಾರೆ ಅಷ್ಟೇ. 400 ಮೊಟ್ಟೆ ಇಟ್ಟಿದ್ದಾರೆ. ನಮಗೆ ಇವಾಗ ನಾವು ಬೆಳೆನ ಚಾಕಿ ಸೆಂಟ್ರಿಂದ ತರ್ತೀವಿ. ತಂದಾಗ ಒಬ್ರದ್ದು ಬೆಳೆ ಆಗಿರುತ್ತೆ, ನಾವು ಇನ್ನೊಬ್ರದ್ದು ಬೆಳೆ ಹೋಗಿರುತ್ತೆ. ಅದಕ್ಕೆ ಕಾರಣ ಸೊಪ್ಪ
ಇಲ್ಲ ಚಾಕಿ ಮನೆನಾ ಇಲ್ಲ ಎಲ್ಲನೂ ಸೇರಿರುತ್ತೆ? ಅಣ್ಣ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ಲೇಮ್ ಗೇಮು. ಅವ್ನು ಸರಿ ಇಲ್ಲ, ನಾನು ಸರಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಕಂಪ್ಲೀಟ್ ತಪ್ಪು. ಈಗ ಸುಮ್ಮನೆ ನಾವು ಫಸ್ಟು ಅದನ್ನು ಪೆಥಾಲಜಿ ರೋಗಶಾಸ್ತ್ರದ ಮೂಲಕ ನೋಡೋದಾದರೆ, ಈಗ ನಮಗೆ ರೇಷ್ಮೆ ಹುಳುಗಳಿಗೆ ಬಾಸುವಂಥದ್ದು ಸಪ್ಪೆ ರೋಗ, ಅಲ್ತೊಂಡೆ ರೋಗ ಮತ್ತು ಸುಣ್ಕಟ್ಟು ರೋಗ. ಆಲ್ಮೋಸ್ಟ್ ನಾನು ಒಂದು ಬ್ಯಾಚ್ಗೆ 10,000 12,000 15,000 ಮೊಟ್ಟೆಗಳನ್ನ ಬ್ರಷ್ ಮಾಡ್ತೀನಿ. ಆಲ್ಮೋಸ್ಟ್ ಬಯೋಲ್ಟನ್ ಚಾಕಿಲಿ 150-200 ಮೊಟ್ಟೆಗಿಂತ ಯಾರು ಒಂದು ಲಾಟ್ ಕಮ್ಮಿ ಬೆಳೀತಾ ಇಲ್ಲ. ಅದರಿಂದ ಅಷ್ಟು ಮೊಟ್ಟೆಗಳು ಒಂದೇ ಲಾಟಲ್ಲಿ ಬರುತ್ತೆ ಅಥವಾ 2 ಲಾಟಲ್ಲಿ ಬರುತ್ತೆ, ಆಯ್ತಾ. ಮತ್ತೆ ಈ ಜನಗಳದ್ದು ಕೆಲವು ತಪ್ಪಭಿಪ್ರಾಯ ಇದೆ. ಇದು ಫಸ್ಟ್ ಪೇರಿಂಗ್ ಆಯಿತು, ಸೆಕೆಂಡ್ ಪೇರಿಂಗ್ ಆಯಿತು, 3ನೇ ಪೇರಿಂಗ್ ಆಯಿತು, ಲಾಟ್ ಡಿಫರೆನ್ಸ್ ಆಗೋಯ್ತು. ನಮಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನೂ ಲಾಜಿಕ್ ಇಲ್ಲ. ಫಸ್ಟ್ ಅದಕ್ಕೆ ಸಮಸ್ಯೆ ಏನಾಗಿದೆ, ಆಮೇಲೆ ಎಷ್ಟು ಜನ ತಗೊಂಡ್ರು. ಉದಾಹರಣೆಗೆ ಚಾಕಿ ಸೆಂಟ್ರಿಂದ 10,000 ಮೊಟ್ಟೆನ ನಾನು ಡಿಸ್ಟ್ರಿಬ್ಯೂಟ್ ಮಾಡಿ 8,500 ಮೊಟ್ಟೆ ಒಳ್ಳೆ ರಿಸಲ್ಟ್ ಬಂದು ಇನ್ನು 1,500 ಮೊಟ್ಟೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಆ 1,500 ಮೊಟ್ಟೆ ರೈತರು ತಿದ್ಕೋಬೇಕು ಅವರು. ಅದಕ್ಕೆ ಅವರು ತಿದ್ಕೊಳ್ಳಿಕ್ಕೆ ಐಡಿಯಾಗಳು ತಗೊಂಡು ಅವರು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಬ್ಲೇಮ್ ಮಾಡೋದ್ರಿಂದ ಯೂಸ್ ಇಲ್ಲ, ಮತ್ತೆ ಚಾಕಿ ಸೆಂಟರ್ ಚೇಂಜ್ ಮಾಡೋದ್ರಿಂದ ಯೂಸ್ ಇಲ್ಲ. ಸಮಸ್ಯೆ ಎಲ್ಲಿದೆ ಅಲ್ಲಿ ಸಾಲ್ವ್ ಮಾಡಬೇಕು. ನಿಜಕ್ಕೂ ಡಿಸ್ಇನ್ಫೆಕ್ಷನ್ನ ತೋಟದಲ್ಲಿ ಸಾರಿ ಉಳು ಮನೆಯಲ್ಲಿ ಯಾರು 100ಕ್ಕೆ 100 ಮಾಡ್ತಾನೆ ಇಲ್ಲ. 100 ಜನ ರೈತರನ್ನ ನಿಲ್ಸ್ ಕೇಳಿದ್ರೆ ಅವ್ರಿಗೆ ತೋಚದ ಮಟ್ಟಕ್ಕೆ ಅವ್ರ ಅನುಭವದ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಹೊರತು ದೇವರಣೆ ಮಾಡ್ತಾ ಇಲ್ಲ. ಅದನ್ನ ಫಸ್ಟ್ ಮಾಡ್ಬೇಕು, ಅದನ್ನ ಮಾಡಬೇಕು. ಬೇಕಾದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕೋಣ. ಅದು ಯಾವ ತರ ಡಿಸ್ಇನ್ಫೆಕ್ಟ್ ಮಾಡಬೇಕು, ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕೋಣ. ಆಮೇಲೆ ರೈತರು ಈ ಬಂಗಾರದ ದಿನಗಳನ್ನ ಬಳಸ್ಕೊತಾ ಇಲ್ಲ. ಅವರು ಕಣ ಮನಸ್ಸು ಮಾಡಿದ್ರೆ 20 ದಿವಸಕ್ಕೆಲ್ಲ ದುಡ್ಡು ತರ್ತಾ ಇರ್ಬೋದು. ಯಾವ ಕ್ರಾಪಲ್ಲಿ ತರಕಾಗುತ್ತೆ? ಯಾವ ಕ್ರಾಪಲ್ಲೂ ತರಕ್ಕಾಗಲ್ಲ. 2 ಉಳು ಮನೆ ಇಟ್ಟರೆ 20 ದಿವಸಕ್ಕೂ ದುಡ್ಡು ತರ್ಬೋದು. ಹೌದು. ಇದು ನಮ್ಮ ನಿರುದ್ಯೋಗಿ ಯುವಕರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಇಡೀ ಜಗತ್ತೇ ನಿರುದ್ಯೋಗದಿಂದ ತಾಂಡವ ಆಡ್ತಾ ಇದೆ. ಎಲ್ಲೂ ಕೆಲಸ ಇಲ್ಲ, ಯಾರಿಗೂ ಕೆಲಸ ಇಲ್ಲ. ಇನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೊಂದು ಇದೆಲ್ಲ ಬಂದು ಎಲ್ಲಾ ಕ್ಷೇತ್ರದಲ್ಲೂ ಗಣನೀಯವಾಗಿ ಉದ್ಯೋಗನ ಕಸ್ಕೊತಾ ಇದೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲೇ ನಮ್ಗೆ ವ್ಯಾಲ್ಯೂ ಇರೋದು. ನಾವಿಲ್ಲಿ ಮಿಷನರೀಸ್ ಇಡ್ಬೋದು ಅಷ್ಟೇ, ಇಂದ ಏನು ಮಾಡೋಕ್ಕಾಗಲ್ಲ. ಅದನ್ನ ಬಳಸ್ಕೊಂಡು ವ್ಯವಸಾಯ ಮಾಡ್ಬೋದು. ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ ಸರ್, ಇವಾಗ ಎಲ್ಲಾರನ್ನೂ ನೀವು ಎಜುಕೇಟ್ ಮಾಡಕ್ ಹೊರಟಿದ್ದೀರಾ. ಎಜುಕೇಟ್ ಮಾಡೋಣ ಅಟ್ಲೀಸ್ಟ್ ನಾನು ಡಿಗ್ರಿ ಮಾಡಿ ಮುಗಿಸಿ ನಾನು ಬರೋ ಅಷ್ಟರಲ್ಲಿ 25 ವರ್ಷ ಆಗುತ್ತೆ. ನನಗೆ ಮೆಂಟಲಿ ನಾನು ಫಿಟ್ ಇರ್ತೀನಿ, ಫಿಸಿಕಲಿ ಫಿಟ್ನೆಸ್ ಹೊರಟೋಗಿರ್ತೀನಿ. ಕರೆಕ್ಟ್. ಇವಾಗ ಕಾಲೇಜಸಲ್ಲಿ ಮೊದಲ ಥರ ಸ್ಕೂಲಿಂದ ಹಿಡಿದು ಸ್ಪೋರ್ಟ್ಸ್ ಆಗ್ಬೋದು, ಯಾವುದು ನಮ್ಮ ಗಿಲ್ಲು ಮಾಸ್ಟರ್, ಪಿ ಟಿ ಮಾಸ್ಟರ್ ಅವ್ರು ಯಾರೂ ಇಲ್ಲ ಇವಾಗ. ಅವ್ರು ಸ್ಪೋರ್ಟ್ಸ್ ಇಲ್ಲ, ಏನಿಲ್ಲ. ನಿಮಗೆ ಯಾವ ಎಕ್ಸಸೈಸಸ್ಸು ಹೇಳ್ಕೊಡಲ್ಲ, ಏನು. ಇದೇನಾಗ್ತಾ ಇದೆ, ನಾವು ಡಿಗ್ರಿ ಮಾಡ್ಕೊಂಡು ಬರೋಷ್ಟರಲ್ಲಿ ಊರಲ್ಲಿ ತಂದೆಗೆ ಆಸೆ ಒಂದು ಡಿಗ್ರಿ ಮಾಡಿರಲಿ ಅಂತ ಬಂದಾಗ ನಾವು ಫಿಸಿಕಲಿ ಫಿಟ್ ಇರಲ್ಲ. ಇಲ್ಲಿ 1 ಗಂಟೆ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಮೆಂಟಲಿ ನಾನು ಬ್ರೈಟ್ ಆಗಿರ್ತೀನಿ. ಆಮೇಲೆ ಅದು ಒಂದು ದೊಡ್ಡ ಇನ್ನೊಂದು ಏನಂದ್ರೆ, ಮಕ್ಕಳಿಗೆ ಇವತ್ತು ಬಣ್ಣದ ಜಗತ್ತಲ್ವಾ, ದಿನ ಯೂಟ್ಯೂಬ್ ನೋಡ್ತಾರೆ, ಇನ್ಸ್ಟಾ ನೋಡ್ತಾರೆ. ನಾನು ಯಾಕೆ ಹಿಂಗಿರ್ಬೇಕು ಐಷಾರಾಮೆ. ಆಮೇಲೆ ಕೆಲವರು ಮಾಡ್ಬೋದು, ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ನನ್ನ ಮಗನ ಪರಿಚಯ ಮಾಡ್ತಿದ್ದಲ್ಲ, ಈಗ 9ನೇ ಕ್ಲಾಸು 10ನೇ ಕ್ಲಾಸ್ ಓದ್ಬಿಟ್ಟು ನನ್ನ ಜೊತೆ ಬರಬೇಕು. ನಿಯರೆಸ್ಟ್ ಕಾಲೇಜಲ್ಲಿ PUC ಓದಬೇಕು, ನನ್ನ ಜೊತೆನೇ ಕೆಲಸ ಮಾಡ್ಕೊಂಡು ಇದೆಲ್ಲ ಕಲಿಬೇಕು. ಇದು ನನ್ನ ಮೈಂಡ್ ಸೆಟ್ ಇರೋದು. ಅವಾಗ ನಾವೊಂದು ಕಲ್ಚರ್ಲಿ ಹೇಳ್ಕೊಂಡು ಹೋಗ್ಬೋದು. ಅಥವಾ ಒಂದಿನ ಅವನಿಗೆ ಇಲ್ಲಪ್ಪ ನನಗೆ ನಂದೇದಂತ ಬೇರೆ ಜೀವನ ಇದೆ ಅಂದ್ರೆ ಅವ್ನು ಮಾಡಲಿ, ಬೇಡನವ್ರು ಯಾರು ಸರ್. 99% ರೈತರು ಅವ್ರ ಮಕ್ಕಳನ್ನ ಯಾರನ್ನೂ ವ್ಯವಸಾಯಕ್ಕೆ ಬನ್ನಿ ನೀವು ಅಂತ ಕರೆಯೋದೇ ಇಲ್ಲ. ನಮ್ಮ ತಂದೆ ತಾಯಿನೂ ನನಗೆ ಹೇಳ್ತಿದ್ದು ಒಂದೇ ಮಾತು, ಎಸ್ಪೆಷಲಿ ನಮ್ಮ ತಾಯಿ ನನಗೆ ಗೊಳೋ ಅಂತ ಯಾವಾಗಲೂ ಹೇಳ್ತಿದ್ದು, ನಮ್ಮ ಕಷ್ಟ ಈ ಕಾಲಕ್ಕೆ ಸಾಕು, ನೀನು ವ್ಯವಸಾಯ ಮಾಡಬೇಡ, ನೀನು ಏನಾದರೂ ಒಂದು ಬೇರೆ ಮಾಡಪ್ಪ. ಬಟ್ ನನ್ನ ಡೆಸ್ಟಿನಿ ನನಗೆ ಇಲ್ಲಿಗೆ ಕರ್ಕೊಂಬಂತು. ಆದರೆ ನನ್ನ ಮಗನಿಗೆ ನಾನು ನೀನು ಬೇರೆ ಏನು ಮಾಡು ಅಂತ ಹೇಳಲ್ಲ. ಇದನ್ನೇ ಮಾಡೋಣ, ಚೆನ್ನಾಗಿ ಮಾಡೋಣ, ಇಂಡಸ್ಟ್ರಿ ಥರ ಮಾಡೋಣ, ದೊಡ್ಡದಾಗಿ ಮಾಡೋಣ. ನಾನು ಮೊಟ್ಟೆ ಮಾಡ್ತಾ ಇದ್ದೀನಿ, ಚಾಕಿ ಮಾಡ್ತಾ ಇದ್ದೀನಿ, ದೊಡ್ಡ ಮಟ್ಟಕ್ಕೆ ಹುಳುಗಳ ಮೇಯ್ಸೋಣ, ಒಂದು ARM ಮಾಡೋಣ. ಇದರಲ್ಲೇ ಒಂದು ಉದ್ಯೋಗನ ಯಾವ ಥರ ಸೃಷ್ಟಿ ಮಾಡ್ಬೋದು. ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಬದುಕೋಕ್ಕೋಸ್ಕರ ರೇಷ್ಮೆ ಮಾಡ್ತಾ ಇಲ್ಲ, ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಪ್ಲಾಟ್ಫಾರ್ಮ್ ಮಾಡೋಕ್ಕೆ ನಾನು ರೇಷ್ಮೆ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಅಲ್ಲಿದೆ, ನನಗೆ ಇಲ್ಲಿಲ್ಲ ಉದ್ದೇಶ. ಯಾಕೆ ಅಂದರೆ ಜನಗಳೆಲ್ಲ ನಿರುದ್ಯೋಗಿಗಳಾಯ್ತಾವ್ರೆ, ನಾವು ಉದ್ಯೋಗ ಕೊಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಉದ್ಯೋಗ ಯಾಕೆ ಹುಡ್ಕೊಂಡು ಹೋಗ್ಬೇಕು? ಇದನ್ನ ಮಾಡೋಣ. ಇವಾಗ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ ಅಣ್ಣ? ಈಗ ನನ್ನ ಹತ್ರ ಒಂದು 60-65 ಜನ ಕೆಲಸಗಾರ ಇದ್ದಾರೆ. ಅದೇ ಖುಷಿ ಅಲ್ವಾ ಸರ್? ಇವತ್ತು ಒಬ್ಬ ರೈತ ಆಗಿ ನಾನು 65 ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ನಮ್ದೊಂದು ನಿಮ್ದೊಂದು ಉದ್ದೇಶ ಇದೆಯಲ್ಲ, ಅದಕ್ಕೆ ನಾವು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಮತ್ತೆ ಅಣ್ಣ, ಕಾರ್ಮಿಕರದ್ದು ತುಂಬಾ ಸಮಸ್ಯೆ ಇದೆ. ಒಂದಷ್ಟು ಬಿಹಾರದವ್ರದ್ದು ಇದ್ದಾರೆ, ಒರಿಸ್ಸಾದವ್ರು ಇದ್ದಾರೆ, ನಮ್ಮ ಸುತ್ತಮುತ್ತಲರು ಇದ್ದಾರೆ. ಆಮೇಲೆ ಆಕ್ಚುಲಿ ಇವತ್ತು ಭಾರತದಲ್ಲಿ ಈ ತರ ಫಾರ್ಮ್ ಕೆಲಸ ಅಥವಾ ಒಂದು ಈ ತರದ ಕೆಲಸ ಮಟ್ಟಿಗೆ ಜನ ತುಂಬಾ ಕಮ್ಮಿ ಇದ್ದಾರೆ. ನಮ್ಮ ಯೋಗ್ಯತೆ ಮಟ್ಟಿಗೆ, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ನಾವು ಒಂದು ಒಳ್ಳೆ ಸ್ಯಾಲರಿನೂ ಕೊಡ್ತಾ ಇದೀವಿ. ನಮ್ಮ ಯೋಗ್ಯತೆ ಮಟ್ಟಿಗೆ ನಾವು ಫೆಸಿಲಿಟಿನೂ ಜನರೇಟ್ ಮಾಡಿದೀವಿ. ಅವರು ಈ ಹಳ್ಳಿಲಿ ಅಷ್ಟು ದುಡಿದ್ರೆ ನೆಮ್ಮದಿಯಾಗಿರ್ಬೋದು,
ಆದರೆ ಜನ ಬೆಂಗಳೂರಿಗೆ ಹೋಗಿ ಆ ಥರ ಕೆಲಸ ಯಾಕೆ ಮಾಡ್ತಾರೆ ಅಂತ ನನಗೆ ಈಗಲೂ ಅರ್ಥ ಆಗಿಲ್ಲ. ಇಷ್ಟು ನೆಮ್ಮದಿಯಾಗಿ ಬರ್ಬೋದು, ಇಷ್ಟು ಆರಾಮಾಗಿರ್ಬೋದು, ಅನ್ನೂ ಕೊಡ್ತಾ ಇಲ್ಲ ಇಲ್ಲಿ. ಬೆಂಗಳೂರಿಗೆ ಹೋಗೋದು ಏನು ಕೆಲಸ ಮಾಡ್ತಾರೆ ನನಗೆ ಈಗಲೂ ಅರ್ಥ ಆಗಿಲ್ಲ. ಆಮೇಲೆ ಬೆಂಗಳೂರು ಸಂಬಳಕ್ಕೆ ನನ್ಗೆ ಈಗಲೂ ಅರ್ಥ ಆಗಿಲ್ಲ. ಇನ್ನು ನಾನು ನಿಮ್ಮ ತೋಟಗಳೆಲ್ಲ ತೋರಿಸ್ತೀನಿ, ಬನ್ನಿ. ನೀವು ಏನೇನು ಕೇಳ್ತೀರಿ ಅದನ್ನ ಅಲ್ಲಲ್ಲೇ ಮಾತಾಡೋಣ. ಸರ್, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈ ಸೊಪ್ಪು ಕುಯ್ಲಿಕ್ಕೆ ಅದೇ ನಮ್ಗೆ ಒಂದು ಲೀಫ್ ಹಾರ್ವೆಸ್ಟಿಂಗ್, ಶೂಟ್ ಹಾರ್ವೆಸ್ಟಿಂಗ್ ಮಿಷನ್ಸ್ ಬರ್ಲಿಲ್ಲ. ಒಂದಷ್ಟು SR ಆಗ್ರೋಟೆಕ್ ಪ್ರವೀಣ್ ಅಂತ ಒಂದಷ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಂಧ್ರದವರು ಮಾಡ್ತಾ ಇದ್ದಾರೆ. ನಾನು ನೋಡಿದ್ದೀನಿ, ಪಾಪ ಅವರು ಕಷ್ಟಪಡ್ತಾ ಇದ್ದಾರೆ. ಅದು ಕೆಲವು ಕಡೆ ಕೆಲವು ಪ್ಲಾಂಟೇಶನ್ಸ್ ಅಲ್ಲಿ ಆಗ್ತಾ ಇದೆ, ಕೆಲವು ಪ್ಲಾಂಟೇಶನ್ಸ್ ಆಗ್ತಾ ಇಲ್ಲ. ನಮಗೆ ಒಂದು ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಕಟ್ ಮಾಡಿ ಬಂಡ್ಲು ಮಾಡೋ ತರ ಒಂದು ಮಿಷನ್ ಬರಬೇಕು, ಅದು ವೆರಿ ಇಂಪಾರ್ಟೆಂಟ್. ಪ್ಲಸ್ ದೊಡ್ಡ ಟ್ರ್ಯಾಕ್ಟರ್ ಅಲ್ಲಿ ನಮಗೆ ಬೇಡ. ಯಾಕೆ ಬೇಡ ಅಂದ್ರೆ 8 ಅಡಿ ಸಾಲು ಇವತ್ತು ಯಾರು ಮಾಡೋಕ್ಕಾಗಲ್ಲ, ಅದು ವಿಪರೀತ ಜಾಸ್ತಿ ತಿನ್ನುತ್ತೆ. ಆಮೇಲೆ ನಾವು ಗಿಡಗಳಿಗೆ ಸ್ಟ್ರೆಸ್ ಆಗಬಾರ್ದು ಅಂದ್ರೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಲ್ಲೇ ಕಟ್ ಮಾಡ್ತಾ ಹೋಗ್ಬೇಕು. ಅವಾಗ ನಮ್ಗೆ ಇಷ್ಟ ಬಂದು ಹೈಟಲ್ಲಿ ಕಟ್ ಮಾಡೋ ತರ ನಮಗೆ ಮಿಷನರೀಸ್ ಬಂದ್ರೆ ಹೆಲ್ಪ್ ಆಗುತ್ತೆ. ಈಗ ಉದಾಹರಣೆಗೆ ನಮಗೆ ಈಗ ಒಂದು ಲಕ್ಷ ಮೊಟ್ಟೆಯಷ್ಟು ನಾವು ಚಾಕಿ ಮಾಡ್ತೀವಿ, ಒಂದು ಕಾಲು ಲಕ್ಷ ಮೊಟ್ಟೆಯಷ್ಟು ಚಾಕಿ ಮಾಡ್ತೀವಿ. ಪ್ರತಿ ತಿಂಗಳು 400 ಮೊಟ್ಟೆ ಉಳು ಮೇಯಿಸ್ತೀವಿ. ಇಷ್ಟಕ್ಕೆ ಟನ್ ಗಟ್ಟಲೆ ಸೊಪ್ಪು ಕಟ್ ಮಾಡಲೇಬೇಕು. ನಾವು ಅದನ್ನ ಎಂಪ್ಲಾಯ್ಗಳೇ ಇಟ್ಟು ಕಟ್ ಮಾಡ್ತೀವಿ. ದಿನನಿತ್ಯ ಅವರು ಅದನ್ನೇ ಕತ್ತರಿಸೋದ್ರಿಂದ ಅವ್ರು ಪ್ರಾಕ್ಟೀಸ್ ಆಗ್ಬಿಟ್ಟವ್ರೆ. ರಪ ಅಂತ ನೀಟಾಗಿ ಕತ್ತರಿಸ್ತಾರೆ. ಪ್ರಾಕ್ಟೀಸ್ ಮಾಡ್ಬೇಕು ಸರ್, ಅಷ್ಟೇ, ಬೇರೆ ಏನೂ ಇಲ್ಲ. ಎಲ್ಲ ಈಗ ಮಿಷನ್ ಸಿಕ್ಕಿಲ್ಲ, ಅಲ್ಲೊಂದು ಗ್ಯಾಪ್ ಇದೆ ಅಂದ್ರೆ ಅನಿವಾರ್ಯವಾಗಿ ಮನುಷ್ಯನ್ ಬಳಸಲೇಬೇಕು. ಆ ಥರ ಒಂದು ಮಿಷನ್ ಬಂದ್ರೆ ಎಲ್ರಿಗೂ ಒಳ್ಳೇದು. ಈಗ ಇದು ರೆಡಿ ಇದೆ ಚಾಕಿಗೆ. G2 ತೋಟ ನೋಡಿ, ಸೊಪ್ಪು ಕ್ವಾಲಿಟಿ ಹೆಂಗಿದೆ ಹೇಳಿ ಅಣ್ಣ. ಎಷ್ಟಿರೋದು ಸರ್ ಇದು? ನನ್ನ ಪ್ರಕಾರ ಒಂದು 45 ದಿವಸ ಸೊಪ್ಪು, 45 ದಿನ ಆಗಿದೆ. ಒಳಗೋಗಿ ನೋಡಿ ತೋಟನ ಹೆಂಗಿದೆ. ಆಮೇಲೆ ಮುಖ್ಯವಾಗಿ ನಾನು ಇನ್ನೊಂದು ಹೇಳೋದು ಮರ್ತೇನೆ ನಿಮಗೆ. ಈಗ ನಾವು ಮೈಕ್ರೋ ಜೆಟ್ ಬಳಸೋದ್ರಿಂದ ನಮ್ಗೊಂದು ಲಾಭ ಏನು ಅಂದರೆ, ಏನಾದರೂ ಟಾಕ್ಸಿಸಿಟಿ ವಾತಾವರಣದಿಂದ ಡಸ್ಟ್ ಬಂದರೆ ಕ್ಲೀನಾಗಿ ನೀಟಾಗಿ ವಾಶ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಾದ್ರೂ ವಿಷದ ಪದಾರ್ಥಗಳು ಬಂದರೆ ಒಂದಷ್ಟರ ಮಟ್ಟಿಗೆ ಅದು ಕಂಟ್ರೋಲ್ ಆಗುತ್ತೆ, ಗ್ಯಾರಂಟಿ ಕಂಟ್ರೋಲ್ ಆಗುತ್ತೆ. ಅದ್ರಲ್ಲಿ ಅನುಮಾನನೇ ಇಲ್ಲ. ಯಾಕೆಂದರೆ ಎಲ್ಲ ಕಡೆ ವಾತಾವರಣನೇ ಕಲುಷಿತ ಆಗ್ತಾ ಇದೆ, ಎಲ್ಲ ಕಡೆ ಪಾಯ್ಸನ್ ಬರ್ತಾ ಇದೆ. ನಾವು ಒಂದಕ್ಕೊಂದು ಬೆನಿಫಿಟ್ ಆದರೆ ಹೆಲ್ಪ್ ಆಗುತ್ತೆ. ಇದು ಸೊಪ್ಪು ಮೃದುವಾಗೇ ಇರುತ್ತೆ ಇದು. ಆಮೇಲೆ ನೀವು ವೈಡರ್ ಸ್ಪೇಸ್ ಮಾಡಿದ್ರೆ ಮೃದು ಬರಲ್ಲ, ಸೊಪ್ಪು ಹಾರ್ಡ್ ಆಗುತ್ತೆ. ಈ 8 ಅಡಿ ಮೆಥಡಲ್ಲಿ ಏನು ಸಮಸ್ಯೆ ಅಂದರೆ ಸೊಪ್ಪು ನಿಮಗೆ ರಟ್ ಥರ ಆಗ್ಬಿಡುತ್ತೆ, ಅದು ಚೆನ್ನಾಗಿ ತಿನ್ನಲ್ಲ ಅಂತ ನನ್ನ ಭಾವನೆ. ಮಂದಾಗುತ್ತೆ, ರೊಟ್ಟಿ ಥರ ಆಗ್ಬಿಡುತ್ತೆ ಅದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದ್ರಲ್ಲಿ ಬರೀ ಫೈಬರ್ ಆಗ್ಬಿಡುತ್ತೆ, ಅದು ವಾಟರ್ ಕಂಟೆಂಟು ಎಲ್ಲ ಅಷ್ಟು ಇದಾಗೋದೇ ಇಲ್ಲ. ಆಮೇಲೆ ನಮ್ಮದು ತೋಟಗಳು ಹೋಗ್ತಾ ಇರುತ್ತೆ. ನಮ್ದು ಏನಂದರೆ ನಮ್ಮದು ಚಾಕಿ ಸೆಂಟರ್ ಇರೋದ್ರಿಂದ, ಅಡಲ್ಟ್ರೇರಿಂಗ್ ಇರೋದ್ರಿಂದ ನನಗೆ 2 ಲಾಭ. ನನಗೆ ವೇಸ್ಟ್ ಆಗ್ತಾ ಇದೆ ಅಂದರೆ ಸೊಪ್ಪು ಅಂದ್ರೆ ಅದೆಲ್ಲ ಅಡಲ್ಟ್ರೇರಿಂಗ್ ಹೋಗ್ತಾ ಇರುತ್ತೆ. ಎಳೆ ಸೊಪ್ಪೆಲ್ಲ ಚಾಕಿ ಸೆಂಟರ್ಗೆ ಹೋಗುತ್ತೆ, ಬಲ್ತಿರೋ ಸೊಪ್ಪೆಲ್ಲ ಉಳುಗೋಗುತ್ತೆ. ಇದೊಂದು ಸರ್ಕಲ್ ಮಾಡ್ಕೋಬೇಕು ನಾವೇ. ನಾನು ಒಂದೆಲ್ಲ ವೇಸ್ಟ್ ಮಾಡಲ್ಲ. ಸಮಗ್ರ ವ್ಯವಸಾಯ ತರ ಇದು ನಿಮ್ಮ ವ್ಯವಸ್ಥೆಯಲ್ಲಿ ಸಮಗ್ರ ಒಂದೆಲ್ಲ ವೇಸ್ಟ್ ಮಾಡಲ್ಲ. ನಮ್ಮ ಹತ್ರ ಕುರಿಗಳಿದೆ, ಉಳಿದಿದ್ದು ವೇಸ್ಟ್ ಎಲ್ಲ ಅದು ತಿನ್ನುತ್ತೆ, ಅದು ಇಕ್ಕೆ ಕೊಡುತ್ತೆ, ಅದು ಇಲ್ಲಿಗೆ ಹಾಕತ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಪ್ನರ್ಲೆ ತೋಟದ ಕಸನ ನಾವು ಕಂಪೋಸ್ಟ್ ಮಾಡಿ ಬಳಸ್ತಿಲ್ಲ ಅಂದರೆ ಪೋಷಕಾಂಶಗಳನ್ನ ಪೂರೈಸೋದು ಕಷ್ಟ. ಎಲ್ಲ ಊರಲ್ಲೂ ಸುಡ್ತಿದ್ದಾರೆ ಸರ್. ಅದೇ ಯಾಕೆ ಸುಡ್ತಾ ಇದ್ದಾರೆ ಪಾಪ? ಅವ್ರದ್ದು ಏನಂದ್ರೆ ಲೇಬರ್ ಪ್ರಾಬ್ಲಮ್ಮು, ರಗಳೆ, ಗಜಿಬಿಜಿ, ಅದನ್ನ ಮಾಡೋಕ್ಕಾಗ್ತಿಲ್ಲ ಪಾಪ, ಅವ್ರ ಕೈಲಿ ಮಾಡೋಕ್ಕಾಗ್ತಿಲ್ಲ. ಆದರೆ ಇಲ್ಲಿ ವಿಜ್ಞಾನ ಕೆಲಸ ಮಾಡಬೇಕಾಗಿರೋದು, ಒಂದು ಸಣ್ಣ ಮಿಷನರಿ ಬರಬೇಕು, ಚಾಪು ಇದೆ. ಆದರೆ ಇನ್ನೂ ಈಸಿಯಾಗಿ ಈಗ ಬೆಡ್ಡಿಂದ ಎತ್ತೋದಕ್ಕೆ ಪ್ರಿಸೈಸ್ ಆಗಿ ಅಲ್ಲಲ್ಲೇ ಕಟ್ ಮಾಡಿ ಅದನ್ನೆಲ್ಲ ಬಂಡ್ಲು ಮಾಡಿ ಆ ಬಂಡ್ಲನ್ನೇ ಕೊಟ್ಟು ಪುಡಿ ಮಾಡಿ, ಆಮೇಲೆ ಇದರಲ್ಲಿ ಪ್ಯಾಥೋಜನ್ಸ್ ಇರೋದ್ರಿಂದ, ರೋಗಾಣುಗಳಿರೋದ್ರಿಂದ ಅನರೋಬಿಕ್ ಬ್ಯಾಕ್ಟೀರಿಯಲ್ ಮೆಥಡಲ್ಲಿ ಕಂಪೋಸ್ಟ್ ಮಾಡಬೇಕು. ಅಲ್ಲಿರೋ ಪ್ಯಾಥೋಜನ್ಸ್ ಎಲ್ಲ ಕೊಂದುಬಿಡ್ಬೇಕು. ಅದಾದ್ಮೇಲೆ ಪೋಷಕಾಂಶಗಳನ್ನ ಆ್ಯಡ್ ಮಾಡಬೇಕು. ಇದೆಲ್ಲ ಒಂದು ಎಕೋಸಿಸ್ಟಮು. ಇದನ್ನೇ ನಾವು ಯಾಕೆ ಇಂಡಸ್ಟ್ರಿ ಮಾಡಬಾರ್ದು? ನಾನು ಹೇಳೋದು ಇಂಡಸ್ಟ್ರಿ ಅಂದರೆ ದೊಡ್ಡವರೇ ಮಾಡೋದು, ಅಂಬಾನಿಗಳಾದಾನೆ, ಅದೇನಲ್ಲ. ರೈತನು ಈ ಥರ ಇಂಡಸ್ಟ್ರಿ ಮಾಡ್ಬೋದು ಸಣ್ಣದಾಗಿ. ನಾನೊಬ್ಬ ಸಣ್ಣ ಕಾರ್ಮಿಕಪ್ಪ, ನಾನು ಒಬ್ಬ ಸಣ್ಣ ಹಳ್ಳಿ ರೈತ, ನಾನು ಇಷ್ಟು ಮಾಡಿದ್ದೀನಿ, ಅದನ್ನೇ ನನ್ನ ಮಕ್ಕಳು ದೊಡ್ಡದು ಮಾಡಲಿ. ಇದನ್ನೇ ಮಾಡಬಾರ್ದು, ಇದೇ ಸರಿ ಇಲ್ಲ ಅಂತ ನಾವು ಯಾಕೆ ಬಯಸಬೇಕು? ಯಾರಿಗೆ ಅವನ ಬದುಕಲ್ಲಿ ಸುಖ ಇಲ್ಲ ಆಗ್ತಾನೆ ಹೇಳ್ತಾನೆ ಮಕ್ಕಳಿಗೆ, ಇದು ಬೇಡಪ್ಪ ನಿನಗೆ, ನೀನು ಏನಾದ್ರು ಬೇರೆ ಮಾಡಯ್ಯ ಅಂತ. ನಾನು ಇದ್ರಲ್ಲಿ ಸುಖವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಲಾಭದಾಯಕವಾಗಿದ್ದೀನಿ. ಇದನ್ನು ಯಾಕೆ ಮಾಡಬಾರ್ದು? ಅರೆ ವಿದ್ಯಾವಂತರಾಗಿ ಮಾಡಲಿ. ನಾನು ವಿದ್ಯೆನ ಎಂದೂ ಕಡೆಗಣಿಸಲ್ಲ, ವಿದ್ಯೆಗೆ ಶಕ್ತಿ ಇದೆ. ಆ ವಿದ್ಯೆನ ನೀವು ಇಲ್ಲಿ ಬಳಸಬೇಕು. ನೀವು MBA ಫಿನಾನ್ಸು ಎಲ್ಲ ಓದ್ಕೊ ಬಂದರೆ ನಮ್ಮ ಫಾರ್ಮ್ನ ದೊಡ್ಡದು ಮಾಡೋದು ಹೆಂಗೆ, 4 ಜನಕ್ಕೆ ಕೆಲಸ ಕೊಡೋದು ಹೆಂಗೆ, ನಮ್ಮ ಊರನ್ನ ಸಮೃದ್ಧವಾಗಿಡೋದು ಹೆಂಗೆ, ಇದ್ರ ಕಡೆ ಬಳಸಿ. ಅಥವಾ ನಾನು JP ಮಾರ್ಗನ್ ಕೆಲಸ ಮಾಡೋದು ಹೆಂಗೆ, ಅದೆಲ್ಲ ಬೇಡ ನಮಗೆ. ಇದು ಮಾಡೋಣ ನಾವು. ಭೂಮಿ ಇರೋರು ನಾವು ಪುಣ್ಯವಂತರು. ಎಷ್ಟು ಜನ ಭೂಮಿ ಇದೆ ಈ ದೇಶದಲ್ಲಿ? ಸರಾಸರಿ ಭೂಮಿ ಒಬ್ಬ ಮನುಷ್ಯನಿಗೆ 20 ಕುಂಟೆ ಇರೋದು ದೇಶದಲ್ಲಿ, 150 ಕೋಟಿ ಜನಕ್ಕೆ ಕಂಪೇರ್ ಮಾಡಿದ್ರೆ. ದೇವ್ರದ ಇನ್ನ ಮುಂದೆ 8 ಎಕರೆ ಭೂಮಿ ಇದೆ. ಇದೆಲ್ಲ ಹೆಮ್ಮೆ ಪಡೋ ವಿಷಯ ಅಲ್ವಾ? 2 ಎಕರೆ ಇದ್ರೆ ಅವನು ಅದನ್ನೇ ಹೈ ಕ್ವಾಲಿಟಿ ಮಾಡಬೇಕು.
ಪ್ರಿಸೈಸ್ ವ್ಯವಸಾಯ ಮಾಡಬೇಕು, ನಿಖರವಾಗಿ ಸೈಂಟಿಫಿಕ್ ವ್ಯವಸಾಯ ಮಾಡಬೇಕು. ಅದನ್ನೇ ಅದ್ಭುತವಾಗಿ ಬಂಗಾರದಾಗ ಮಾಡಬೇಕು. ಎಕರೆಗೆ 400 kg ಗೂಡು ಬೆಳೆದು ಸರಾಸರಿ 700 ರೂಪಾಯಿಗೆ ಹೋದ್ರೆ ಎಷ್ಟು ದುಡ್ಡು ಬರುತ್ತೆ? 2,40,000 ದುಡ್ಡು ಬರುತ್ತೆ. ಜಿಪುಣತನ ಮಾಡಬೇಡಿ, ಚೆನ್ನಾಗಿ ಖರ್ಚು ಮಾಡಿ. 1 ಲಕ್ಷ ಫುಲ್ ಖರ್ಚು ಮಾಡಿ. ಇನ್ನು 1,40,000 ದುಡ್ಡಲ್ವಾ ಅದು? ಎಲ್ಲಿ ಸಂಪಾದನೆ ಮಾಡೋಕ್ಕಾಗುತ್ತೆ? ಆಮೇಲೆ ಯಾವನಿಗೂ ಕೇಳದೆ, ಯಾವನ ಹತ್ರ ಕೈ ಚಾಚಿದೆ, ಇವತ್ತು ನಿನ್ ಗೂಡು ಹಾಕ್ಬಿಟ್ಬಿಟ್ರೆ ಸಂಜೆ ನಿಮ್ಮ ಅಕೌಂಟ್ ದುಡ್ಡು ಇರುತ್ತೆ ಅಲ್ವಾ? ನನಗೆ ರೇರಿಂಗಲ್ಲಿ ಎಷ್ಟು ನೆಮ್ಮದಿ ಇದೆ ಅಂದ್ರೆ, 4 ಬಿಹಾರಿ ಹುಡುಗರು ಅವ್ರ ಜೀವನದಲ್ಲೇ ಹುಳ ನೋಡಿಲ್ಲ, ಅವ್ರ ಜೀವನದಲ್ಲೇ ಸೊಪ್ಪು ನೋಡಿಲ್ಲ, ಅವ್ರು ಮೇಯಿಸ್ತಾರೆ. ಟ್ರೈನಿಂಗು, ಒಂದು ಪ್ರೊಸೀಜರು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು. ಇಷ್ಟು ಗಂಟೆಗೆ ಇದು ಮಾಡು, ಇಷ್ಟು ಗಂಟೆಗೆ ಇದು ಮಾಡು, ಇಷ್ಟು ಗಂಟೆಗೆ ಇದು ಮಾಡು ಮಾಡ್ತಾನೆ ಅವನು. ಸೂಪರ್ವೈಸರ್ ಮಾಡೋಕೆ ಒಬ್ಬ ಸೂಪರ್ವೈಸರ್ ಇದ್ದಾನೆ. ಬನ್ನಿ ಹಂಗೆ ಮೇಲೆ ತೊಡ್ಕೊ. ಬುಷ್ ಕಟ್ ಮಾಡ್ಕೊಳ್ಳೋದು ಒಳ್ಳೇದ? ಅದು ತುಂಬಾ ನೋಡಿ, ನನ್ನ ತುಂಬಾ ಜನ ಸ್ನೇಹಿತರು ಅದನ್ನ ಮಾಡೋದು ನಾನು ನೋಡಿದ್ದೀನಿ. ಅದು ಏನಾಗುತ್ತೆ ಅಂದ್ರೆ, ಇವರು ನಮ್ಮ ಸ್ನೇಹಿತರು ಹಳೆ ತೋಟದಲ್ಲಿ ಇವ್ರು ಮಾಡ್ತಾ ಇದ್ರು. ಒಂದು ಸರ್, ನೀವು ಅಲ್ಲಿ ಏರಿಯೇಷನ್ ಆಗಬೇಕು. ನೀವು ಉಳುಮೆ ಮಾಡಿ ಏರಿಯೇಷನ್ ಮಾಡ್ತಿರೋ ಅಥವಾ ಮಲ್ಚಿಂಗ್ ಮಾಡಿ ಏರಿಯೇಷನ್ ಮಾಡ್ತಿರೋ, ಆದ್ರೆ ನೀವು ಬುಷ್ ಕಟ್ರಲ್ಲಿ ಮಾಡ್ತಾ ಅಲ್ಲಿ ಏರಿಯೇಷನ್ ಆಗಲ್ಲ, ಅದೊಂಥರ ಗಟ್ಟಿ ಆಗುತ್ತೆ. ಭೂಮಿ ನೋಡಿದ್ದೀರಾ? ಅಲ್ಲಿ ಏನಂತ ಇಳುವರಿ ನಾನು ನೋಡಿದ್ ನೆನಪಿಲ್ಲ ನನಗೆ. ಯಥೇಚ್ಛವಾಗಿ ಪೌಷ್ಟಿಕಾಂಶ ಇದ್ದು, ಆರ್ಗ್ಯಾನಿಕ್ ಕಾರ್ಬನ್ ಚೆನ್ನಾಗಿದ್ದು, ಸಾವಯವ ಪದಾರ್ಥಗಳಿದ್ದು, ಮೈಕ್ರೋ ಕ್ಲೈಮೇಟ್ ಚೆನ್ನಾಗಿ ಮೇಂಟೈನ್ ಆದ್ರೆ ಅಲ್ಲೂ ಬರೋದು ನಾನು ನೋಡಿದ್ದೀನಿ. ಸರ್, ಇಂಥ ಮೆಥಡ್ ತಪ್ಪು ಅಂತಿಲ್ಲ, ಆದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಕ್ಕೆ ಸೈಂಟಿಫಿಕ್ ಆಗಿ ಈಸಿ ಯಾವುದು ಅನ್ನೋದಷ್ಟೇ ನಾವು ಯೋಚನೆ ಮಾಡ್ಬೇಕಾಗಿರುವಂತದ್ದು. ಈಸಿ ಯಾವುದು? ಮತ್ತೆ ಈ ಮೆಥಡ್ ಅಲ್ಲಿ ನಾವೇನ್ ಮಾಡ್ಬೋದು? ನಮ್ಗೆ 365 ದಿನ ಇರೋದ್ರಿಂದ ಯಾವಾಗ ಬೇಕಾದ್ರೂ ಗ್ರೀನ್ ಮ್ಯಾನ್ಯೂರಿಂಗ್ ಮಾಡ್ಬೋದು. 360 ದಿನ ಸ್ಪ್ರಿಂಕ್ಲಿಂಗ್ ಮಾಡ್ತೀವಲ್ಲ ಮೈಕ್ರೋಜೆಟ್ ಅಲ್ಲಿ, ಯಾವಾಗ ಬೇಕಾದ್ರೂ ಗ್ರೀನ್ ಮ್ಯಾನ್ಯೂರಿಂಗ್ ಮಾಡ್ಬೋದು. ಅದನ್ನ ಹೂವಾಗ ಸಮಯದಲ್ಲಿ ಮತ್ತೆ ಬ್ರಷ್ ಕಟ್ ಮಾಡ್ಬಿಟ್ಟು ಬಿಟ್ಬಿಡೋದು, ಅಥವಾ ಉಳುಮೆ ಮಾಡೋ ಟೈಮಲ್ಲಿ ಉಳುಮೆ ಮಾಡೋದು. ಬಟ್ ಅತಿಯಾದ ಉಳುಮೆ, ಉಗ್ರವಾದ ಉಳುಮೆ ರೆಗ್ಯುಲರ್ ಆಗಿ ಮಾಡೋದು ಒಳ್ಳೇದಲ್ಲ. ಅದೇನಾಗುತ್ತೆ ಅಂದ್ರೆ ಬೇರನ್ನು ಕೇಳ್ತಾ ಇರುತ್ತೆ, ಅದು ಯಾವಾಗಲೂ ಅದು ರೀಜನರೇಟ್ ಮಾಡಕ್ ಟ್ರೈ ಮಾಡ್ಕೊತಾನೆ ಇರ್ತದೆ. ಇದು ಕಾಡು ಗಿಡ, ಗಟ್ಟಿ ಗಿಡ, ಸಾಯಲ್ಲ. ಆದ್ರೆ ಅದಕ್ಕೆ ಸ್ಟ್ರೆಸ್ ಆಗೋದು ಸತ್ಯ. ಗಿಡಗಳಿಗೂ ಸ್ಟ್ರೆಸ್ ಆಗುತ್ತೆ. ನಾವು ಕುಯ್ತಾ ಇರ್ತೀವಿ, ಉಳುಮೆ ಮಾಡ್ತಾ ಇರ್ತೀವಿ, ಸ್ಟ್ರೆಸ್ ಆಗುತ್ತೆ ಗಿಡಕ್ಕೆ. ಬೇರನ್ನು ಕೇಳ್ತಾ ಇರ್ತೀವಿ. ಆಕ್ಚುಲಿ ತಾಯಿ ಬೇರಿಂದ ಇದು ಪೋಷಕಾಂಶ ಹೀರ್ಕೊಳ್ಳಲ್ಲ. ಜೆಲ್ ಬೇರ್ ಅಂತ ಏನ್ ಕರಿತೀವಿ, ಸೈಡ್ ಬೇರ್ಸ್ ಇಂದ ಇದು ಹೇಳ್ಕೊಳ್ಳೋದು. ನಾವ್ ಯಾವಾಗ್ಲೂ ಪದೇ ಕಿತ್ತು ಬಿಟ್ರೆ ನಮ್ಮ ಅಪ್ಪ ಹೇಳೋರು, ಬೇರ್ ಕೇಳ್ಬೇಕಣ ಅಂತ. ಅದು ಆಕ್ಚುಲಿ ಸೈಂಟಿಫಿಕಲಿ ಸರಿ ಇಲ್ಲ. ಅದು ಇವರು ನೀವು ನೆನಪಿದ್ಯಾ, ಅದೇ ಮಾಡೋರು ಸುತ್ತ ಬಿಡಿಸೋರು. ಅವ್ರಿಗೆ ಬೇರ್ಗಳೆಲ್ಲ ಕಂಡ್ರೆ ಆನಂದ. ನೋಡು ಎಲ್ಲ ಬಿಡಿಸಿದೀನಿ, ಈಗ ನೀಟಾಗಿ ಹೊಸ ಬೇರ್ ಬರ್ತವೆ ಅಂತ. ಹೊಸ ಬೇರ್ ಬರೋದ್ ಸತ್ಯ. ಹಳೆ ಬೇರ್ಗೆ ನೀವು ಡ್ಯಾಮೇಜ್ ಮಾಡಿದಾಗ ಹೊಸ ಬೇರ್ ಬರುತ್ತೆ. ಆಮೇಲೆ ಒಂದ್ಸಲಿ ನೀವು ಕತ್ತರಿಸ್ಬಿಟ್ರೆ ರೋಮ್ ಬೇರ್ಗಳು ಉದುರ್ಬಿಟ್ಟು ಮತ್ತೆ ಜನರೇಟ್ ಆಗುತ್ತೆ. ಆದ್ರೆ ಸ್ಟ್ರೆಸ್ ಜಾಸ್ತಿ ಅದಕ್ಕೆ. ನೀವ್ ಎಷ್ಟು ಕಮ್ಮಿ ಹರ್ಟ್ ಮಾಡಿ ಗಿಡ ಬೆಳಿ, ಕಳೆನೇ ಸರ್ವನಾಶ ಮಾಡ್ತೀನಿ ಅನ್ನೋ ಭ್ರಮೆ ಬೇಡ. ಕಳೆ ಬೆಳೆನ ಪ್ರಾಬ್ಲಮ್ ಮಾಡ್ದಂಗೆ ಮಾಡ್ಕೊಳ್ಳಿ ಅಷ್ಟೇ. ಮೇಲುಕೋನ ಬಂದು ಎನ್ವೈರನ್ಮೆಂಟಲ್ ಕಂಟ್ರೋಲ್ ಶೆಡ್ ಅದು ನಮ್ಮ ರೈತರ ವಿಷಯದಲ್ಲಿ ಹೆಲ್ಪ್ ಆಗುತ್ತೆ ಸರ್ ಅದು? ಆಯ್ತಣ್ಣ, ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸ್ಟೆಪ್ ಅಪ್ ಮೆಥಡ್, ಸ್ಟೆಪ್ ಡೌನ್ ಅಂತ ಎರಡು ಅಂತ. ಈಗ ಏನ್ ಮಾಡಿದ್ವಿ ನಾವು, ಫಸ್ಟ್ ಇಲ್ಲಿಗೆ ಕಟ್ ಮಾಡಿದ್ವಿ, ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಇನ್ನೊಂದು ಕ್ರಾಪ್ ಬಿಡ್ಬೋದು. ಈಗ ನಮಗೆ ಕಾರ್ಮಿಕರು ಕೊಡ್ತಾ ಇರೋದ್ರಿಂದ ಇದು ಕ್ಲೀನ್ ಮಾಡ್ಲಿಕ್ಕೆ ಈ ಬ್ಲೇಡ್ ಹಾಕ್ಬಿಟ್ಟು ಬುಷ್ ಕಟ್ರಲ್ಲಿ ಇಲ್ಲಿ ಕಟ್ ಮಾಡ್ಬಿಡ್ತಾರೆ. ಅಂದ್ರೆ 3 ರಿಂದ 4 ಬೆಳಗ್ಗೆ ಮಾತ್ರ ಕೆಳಗಡೆ ಹೋಗ್ತೀವಿ. ಗಿಡಕ್ಕೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಕೆಲವ್ರು ನೋಡಿದ್ದೀರಾ, ಸಿಂಗಲ್ ಸ್ಟೆಮ್ ಮಾಡ್ಕೊಂಡು ಅಲ್ಗಲ್ಗೆ ಕಟ್ ಮಾಡ್ತಾ ಇರ್ತಾರೆ. ಅದು ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂದ್ರೆ ಗಿಡಕ್ಕೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡಿ, ಅಲ್ಲಿ ಅದು ಚಿಗುರು ಬರೋದೇ ಲೇಟು. ಚಳಿಗಾಲದಲ್ಲಂತೂ ಒಂದು 20 ದಿನ ಲೇಟು. ಅಂದ್ರೆ ವರ್ಷದಲ್ಲಿ 1 ಕ್ರಾಪೇ ಹೊರಟೋಗುತ್ತೆ. ಅದು ಬೇಕಾಗಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಸ್ಟೆಪ್ ಅಪ್ ಮಾಡಿ, ಸ್ಟೆಪ್ ಡೌನ್ ಮಾಡಿ ಅಷ್ಟೇ. ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಅಂದ್ರೆ ಹೆವಿ ಸ್ಟ್ರೆಸ್ ಆಗಬಾರ್ದು, ಗಂಟು ಕಟ್ಟಬಾರ್ದು. ಆಮೇಲೆ ಸಿಂಗಲ್ ಸ್ಟೆಮ್ ಮೆಥಡ್ ಅಲ್ಲಿ ನಮ್ದು ಇನ್ನೊಂದು ಸಮಸ್ಯೆ ಏನು ಗೊತ್ತಾ, ಒಂದು ಕಾಂಡ ಕೊರಕ ಏನಾದ್ರು ಕೊರೆದು ಬಿಟ್ರೆ ನೀವು 4-5 ವರ್ಷ ಸ್ಟೆಮ್ನ ಒಂದೇ ಸಲ ಹಾಳು ಮಾಡುತ್ತದು. ಮತ್ತೆ ನಮಗೆ ಬೇಕಾಗಿರೋದು ನಂಬರ್ ಆಫ್ ಬ್ರಾಂಚಸ್ ಎಷ್ಟು ಬಿಟ್ಕೋತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಅದು 1 ಸ್ಟೆಮ್ ಇದೆಯಾ 2 ಸ್ಟೆಮ್ ಇದೆಯಾ ಅದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಆ ಸಿಂಗಲ್ ಸ್ಟೆಮ್ ಮೆಥಡ್ ನಾನು 2000ರಿಂದ 2008ವರೆಗೂ ಮೇಂಟೈನ್ ಮಾಡಿದ್ದೆ. S36 ಅಲ್ಲಿ ಈ ಹೈಟ್ ಬಿಟ್ಕೊಂಡಿದ್ದೆ. ಅದರಲ್ಲಿ ನಿಮಗೆ ಕೆಲಸ ಜಾಸ್ತಿ, ಮತ್ತೆ ಅದರಲ್ಲಿ ಇಳುವರಿ ದೇವರಣೆ ಕಮ್ಮಿ, ಕ್ವಾಲಿಟಿ ಬರುತ್ತೆ. 1 ಎಕರೆ ಅರ್ಧ ಎಕರೆ ಇಟ್ಕೊಂಡಿರುವಂತ ರೈತರು ಮಾಡ್ಕೋಬಹುದು. ಈಗ ಒಂದು 27-28 ಎಕರೆ ಇದೆ. ಹೆಚ್ಚು ಕಮ್ಮಿ ಈಗ ಹೊಸದೆಲ್ಲ ಸರ್ 30 ಎಕರೆ ಆಗುತ್ತೆ. ಅಷ್ಟು ಮಾಡಬೇಕು. ಇಷ್ಟು ಕಾರ್ಮಿಕರು ಆಮೇಲೆ ಎಂಡ್ ಆಫ್ ದ ಡೇ ಇದು ಬಿಸ್ನೆಸ್. ನಾನು ಎಷ್ಟು ದುಡ್ಡು ಹಾಕ್ತಾ ಇದ್ದೀನಿ, ಎಷ್ಟು ಬರ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ಇವತ್ತು ಕಾರ್ಮಿಕರಿಗೆ 600 ರೂಪಾಯಿ ಇಲ್ಲದೆ ಏನೂ ಇಲ್ಲ. ಹೆಣ್ಣು ಮಕ್ಕಳಿಗೆ 450 ರೂಪಾಯಿ ನಾವೇ ಕೊಡ್ತೀವಿ. ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ದಿನನಿತ್ಯ ಇರಿಗೇಷನ್ದು ಖರ್ಚು ಜಾಸ್ತಿ, ಎಂಪ್ಲಾಯ್ಗಳದ್ದು ಖರ್ಚು ಜಾಸ್ತಿ, ಗೊಬ್ಬರ ಎಷ್ಟೋ ಒಂದು ಟ್ರ್ಯಾಕ್ಟರ್ ಗೊಬ್ಬರ ನಮ್ಮ ಕಡೆ ಇಲ್ಲಿಗೆ ಬಂದು ಬೀಳೋದಕ್ಕೆ ಭೂಮಿಗೆ ಹಾಕಕ್ಕೆ, ಮತ್ತೆ ಭೂಮಿಗೆ ಹಾಕಕ್ಕೆ
ಮಿನಿಮಮ್ 2,000 ಖರ್ಚಾಗುತ್ತೆ. 7,500-8,000 ಆಗ್ಬಿಡುತ್ತೆ. ಅಂದ್ರೆ ನಮ್ದು ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕಂತೆ ನಾವು ಇಳುವರಿನ ತಗೊಳ್ಳಿಲ್ಲ ಅಂದ್ರೆ, ಅದಕ್ಕೆ ತಕ್ಕಂತೆ ನಾವು ಕ್ವಾಲಿಟಿನ ಮಾಡಲಿಲ್ಲ ಅಂದ್ರೆ ನಮಗೆ ಇದರಲ್ಲಿ ಸರ್ವೈವಲ್ ಆಗಕ್ಕಾಗಲ್ಲ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂತು ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ? ನಾವು ಆ ಥರ ನೋಡಲಿಲ್ಲ ಅಂದ್ರೆ, ವ್ಯವಸಾಯದಲ್ಲಿ ದುಡ್ಡು ಬರಲಿಲ್ಲ ಅಂದ್ರೆ ನಾವು ಹೆಂಗೆ ನಮ್ಮ ಮಕ್ಕಳನ್ನ ಮಾಡಿ ಅಂತ ಹೇಳೋಕ್ಕಾಗುತ್ತೆ ವ್ಯವಸಾಯನ? ಇದು ಕಷ್ಟ ಆಗುತ್ತೆ. ಅಣ್ಣ, ಈಗ ನಮಗೆ ಚಾಕಿ ಸೆಂಟ್ರು ಮತ್ತು ದೊಡ್ಡೋಳು ಎರಡೂ ಇರೋದ್ರಿಂದ ಈಗ ಚಾಕಿ ಸೆಂಟ್ರಿಗೆ ಸೊಪ್ಪು ಜಾಸ್ತಿ ಆಯಿತು. ಸೊಪ್ಪು ಜಾಸ್ತಿ ಆದಾಗ ಉಳು ಮೇಯಿಸ್ತಾ ಇದ್ದಾರೆ ಹುಡುಗರು. ಉಳು ಅನ್ನೋದು ಮೇಯಿಸ್ತಾನೆ ಇರ್ತೀವಿ. ಆಮೇಲೆ ನಮ್ಗೆ ಇನ್ನೂ ಏನು ಮಾಡ್ತೀವಿ, ಮೇಲ್ಗಡೆ ಎಲ್ಲ ಚಾಕಿ ಸೆಂಟರ್ ತಗೋತೀವಿ, ಕೆಳಗಡೆ ಎಲ್ಲ ದೊಡ್ಡ ಹುಡುಗ ತಗೋತೀವಿ. ಈ ಥರ ನಾವು ಸರ್ವತೋಮುಖವಾಗಿ ಅದನ್ನ ಬಳಸ್ಕೋಬೇಕು. ಇದು ನಿಮಗೆ ಸೈಡಲ್ಲಿ ಇರೋದ್ರಿಂದ ಹಿಂಗೆ ಮಟ್ಟ ಮಧ್ಯಾಹ್ನ ಹೆವಿ ಟೆಂಪರೇಚರ್ ಒಣಗ್ದಂಗೆ ಕಾಣಿಸುತ್ತೆ. ಒಳಗೋದ್ರೆ ಫಸ್ಟ್ ಕ್ಲಾಸಾಗಿ ತಾಜಾ ಇದೆ ಸೊಪ್ಪು. ಇದು ಒಂದು 55-60 ದಿನ ಸೊಪ್ಪು. ಆದರೆ ಇಷ್ಟು ಬೆಳವಣಿಗೆ ಬೇಕು ಅಂದರೆ V1 ಅಲ್ಲಿ ನಮಗೆ ಕನಿಷ್ಠ 70 ದಿನ ಬೇಕು. ಮಿನಿಮಮ್ 10 ದಿನ, ಇದಕ್ಕಿಂತ ಜಾಸ್ತಿನೇ ಬೇಕು ಅದಕ್ಕೆ. ಇದೇನು ಇಳುವರಿ ಏನು ಕಮ್ಮಿ ಬರಲ್ಲ. ಬಟ್ ದೊಡ್ಡುಳು ಮೇಯ್ಸೋಕ್ಕೆ V1ನೇ ಅಲ್ಟಿಮೇಟ್, ಅದರಲ್ಲಿ ಅನುಮಾನನೇ ಇಲ್ಲ. ಚಾಕಿ ಸೆಂಟ್ರಿಗೆ G2 ಚೆನ್ನಾಗಿದೆ. ದೊಡ್ಡುಳನ್ನ ಇದ್ರಲ್ಲಿ ಮೇಯ್ಸೋಕ್ಕಾಗಲ್ಲ ಅಂತೇನಿಲ್ಲ, ಈ ಥರ ಬಲಿಸಿ ಮೇಯಿಸ್ಬೇಕು ಅಷ್ಟೇ. ಇನ್ನೇನೋ ಹೇಳಿದ್ರಲ್ಲ ನೀವು? ಅದೇ EC ಮತ್ತೆ ಎನ್ವೈರನ್ಮೆಂಟಲ್ ಕಂಟ್ರೋಲ್ ಶೆಡ್ ಬಗ್ಗೆ ಮಾತಾಡ್ತಾ ಇದ್ರೆ, ಬನ್ರಿ ಅಲ್ಲಿ ನೆರಳುವ ನನಗೆ ಮಾತಾಡೋಣ. ಇಲಾಖೆ ಅಧಿಕಾರಿಗಳು ಬಂದಿದ್ರು, ಸಾಕಷ್ಟು ಜನ EC ಶೆಡ್ ಮಾಡಿರೋರು ಬಂದಿದ್ರು, ಮಾಡಬೇಕು ಅಂತ ಅನ್ಕೊಂಡಿರೋರು ಬಂದಿದ್ರು, ಈ ಥರ ಎಲ್ಲ ಥರದವರು ಬಂದಿದ್ರು. ಅವತ್ತು ಒಂದಷ್ಟು ಎಲ್ಲ ಚರ್ಚೆ ಆದಾಗ ನಾನು ಆ ಸಭೆಯಲ್ಲಿ ಇದ್ದೆ, ವಿಜಯಪುರದಲ್ಲಿ. ಅದು ಈಗ ಒಂದು ತಿಂಗಳಿಂದ ಅದು ಚರ್ಚೆ ಆಯಿತು. ಈಗ ಏನಾಗಿದೆ ಅಂದರೆ, EC ಶೆಡ್ಡಲ್ಲಿ ಒಂದು ಟೆಕ್ನಿಕಲಿ ಕಂಪ್ಲೀಟ್ ಪರ್ಫೆಕ್ಟ್ ಆಗಿರೋದು ನಾವಿನ್ನೂ ನಮ್ಮಲ್ಲಿ ಮಾಡಿಲ್ಲ. ಆದರೆ ಪೌಲ್ಟ್ರಿಲಿದೆ, ದುಮಾಲ್ ಅನ್ನೋ ಬ್ರ್ಯಾಂಡ್ಗಳೆಲ್ಲ ಇದೆ, ಸಕ್ಕದ ಮಾಡ್ತಾವ್ರೆ, ಅದು ಸೂಪರಾಗೂ ಇದೆ. ಅದು ಕಾಸ್ಟ್ಲಿ. ಈ 50 ಅಡಿ 20 ಅಡಿ 1000 ಚದರಡಿ ಮನೆಯವ್ರಿಗೆ ಅದು ದುಬಾರಿ ಆಗುತ್ತೆ ಅನ್ನೋದು ಇದೆ. ಈಗ ನಮ್ಮ ಸ್ನೇಹಿತರು ಸಂತೋಷ್ ಮುರಳಿ EC ಶೆಡ್ನ ಅಡಾಪ್ಟ್ ಮಾಡ್ತಾವ್ರೆ. EC ಶೆಡ್ಡಲ್ಲಿ 365 ದಿನ, ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಎಲ್ಲ ಕಾಲದಲ್ಲೂ ಬೆಳೆ ಬೆಳೆದು ಅದಾದಮೇಲೆ ರೈತರಿಗೆ ಪ್ರಿಸ್ಕ್ರೈಬ್ ಮಾಡಬೇಕು. ಅಲ್ಲಿವರೆಗೆ ಮಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿದೆ. ನೋಡೋಣ, ಈಗ ಡೇಟಾ ಸಿಗುತ್ತೆ ನಮಗೆ. ಆಮೇಲೆ ಅದು ದೊಡ್ಡ ಪ್ರಮಾಣದಲ್ಲಿ ಮಾಡೋರಿಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ. EC ಶೆಡ್ನ ನಾವು ಒಂದು ಪ್ರಿಸೈಸಾಗಿ ಮಾಡಿಬಿಟ್ರೆ ಲಾಭ ಏನು ಅಂತ ಹೇಳ್ತೀನಿ. ಈಗ ಮಂಗಳೂರು ಕಡೆ ಕೋಸ್ಟಲ್ ಏರಿಯಾದಲ್ಲಿ ಒಳ್ಳೆ ಹೈ ಟೆಂಪರೇಚರ್, ಹ್ಯೂಮಿಡಿಟಿ ಸಖತ್ತ ಬರುತ್ತೆ ರೇಷ್ಮೆ. ಆದರೆ ಹುಳ ಮೇಯ್ಸೋದು ಭಾರಿ ಪಜಿತಿ. EC ಶೆಡ್ ಆದರೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತದೆ. ರಾಯಚೂರು, ಗುಲ್ಬರ್ಗದಲ್ಲಿ ಚೆನ್ನಾಗಿ ನೀರು ಕೊಟ್ಬಿಟ್ರೆ 40-45 ಡಿಗ್ರಿ ಟೆಂಪರೇಚರ್ಲಿ ಒಳ್ಳೆ ಸೊಪ್ಪು ಬರುತ್ತೆ. ಹುಳು ಮೇಂಟೈನ್ ಮಾಡೋದು ಕಷ್ಟ. EC ಶೆಡ್ ಆದರೆ ಅಲ್ಲಿ ಬೆನಿಫಿಟ್ ಆಗುತ್ತೆ. EC ಶೆಡ್ಡಿಂದ ಬೆನಿಫಿಟ್ ಇದೆ. ಇನ್ನೂ ಸೈಂಟಿಫಿಕ್ಕಾಗಿ 100% ಪರ್ಫೆಕ್ಟಾಗಿ ನಾವು ಅಡ್ಯಾಪ್ಟ್ ಮಾಡಿಲ್ಲ. ಅದರಲ್ಲೇನು ಹೊಸದಾಗಿ ಸಂಶೋಧನೆ ಆಗಬೇಕಾಗಿಲ್ಲ, ಅಡ್ಯಾಪ್ಟೇಷನ್ ಬೇಕಾಗಿರೋದು. ಯಾವ ಥರ ಸೆನ್ಸರ್ ಬೇಕು, ನಮ್ಗೆ ಎಷ್ಟು ಬೇಕು. ಆಮೇಲೆ ಟೂ ಮಚ್ ಟೆಕ್ನಾಲಜಿ ಬೇಕಾಗಿಲ್ಲ, ಪ್ರಿಸೈಸಾಗಿ ಇಷ್ಟೇ ಅಂದರೆ ಅಷ್ಟೇ ಸಾಕು. ಆಮೇಲೆ ಅದು ಮುಖ್ಯವಾಗಿ ಪವರ್ ಪ್ರಾಬ್ಲಮ್ ಇದೆ ನಮ್ಮಲ್ಲಿ. ಬ್ಯಾಕಪ್ ಪವರ್ ಬೇಕು. ಆ ರೈತನಿಗೆ ಅದೆಲ್ಲ ಮಾಡೋಕ್ಕಾಗುತ್ತಾ? ಆದರೆ ನಾವು ಅದನ್ನು ಇಂಡಸ್ಟ್ರಿ ಥರ ಮಾಡಿ ಒಂದು 700-800 ಮೂಟೆ ಮಾಡಿದಾಗ ಮಾಡ್ತೀವಿ, ಅದನ್ನ ಮಾಡ್ತೀವಿ EC ಶೆಡ್ನ. ಈಗ ನಮ್ಮದು ಉಳುಮನೆ, ಅದು ಉಳುಮನೆಗೆ ಅಲ್ಲ, ಅದು ನಮ್ಮ ಸ್ನೇಹಿತರದೊಂದು ಅದನ್ನು ರೆಂಟಿಗೆ ತಗೊಂಡು ಅಡ್ಯಾಪ್ಟಿವ್ ಉಳುಮನೆ ಅಷ್ಟೇ. ಅದು ನಂದು ಆಗಿದ್ರೆ ಕನ್ವರ್ಟ್ ಮಾಡಿಬಿಡ್ತಾ ಇದೆ ಇಷ್ಟೊತ್ತಿಗೆ. ಅದು 185 ಅಡಿ 32 ಅಡಿ ಇದೆ. ಆ ಥರ ದೊಡ್ಡ ಮನೆಯಲ್ಲಿ EC ಶೆಡ್ ಮಾಡಿದ್ರೆ ಲಾಭ. ಯಾಕೆ ಅಂದರೆ ಆ ಸಿಸ್ಟಮ್ ಎಲ್ಲ ಒಂದೇ ಪ್ರೈಸು. ನೀವು ಮನೆ ಚಿಕ್ಕದಾಗಲಿ ದೊಡ್ಡದಾಗಲಿ ಸಿಸ್ಟಮ್ ಒಂದೇ ಪ್ರೈಸು, ಸ್ವಲ್ಪನೇ ವ್ಯತ್ಯಾಸ, ಜಾಸ್ತಿ ವ್ಯತ್ಯಾಸ ಇಲ್ಲ. ಅದರಿಂದ ನಮ್ಮ ಸ್ನೇಹಿತರೆಲ್ಲ ಚಾಕಿ ಸೆಂಟ್ರಿಗೆ ಸಾಕಷ್ಟು ಜನ ಮಾಡಿದ್ದಾರೆ, ಒಂದಷ್ಟು ಜನ ಉಳು ಮೇಯ್ಸಕ್ಕೂ ಮಾಡಿದ್ದಾರೆ. ಬಟ್ ಪ್ರಿಸೈಸ್ ಇಲ್ಲ ಅನ್ನೋದು ನನ್ನ ಮೈಂಡಲ್ಲಿದೆ. ಇದೊಂದು ಸ್ವಲ್ಪ ಪ್ರಿಸೈಸ್ ಆದರೆ ಮಾಡ್ಬೋದು, ಲಾಭ ಇದೆ ಅದರಿಂದ. ಮತ್ತು ಅದು ಇನ್ನೂ ಟೆಕ್ನಾಲಜಿ ತಲೆನೋವಾಗಬಾರ್ದು, ಈಸಿ ಆಗಬೇಕು. ಅದು ಸ್ವಲ್ಪ ಇನ್ನೂ ಈಸಿ ಪರ್ಫೆಕ್ಟ್ ಆಗಿಲ್ಲ. ಆದರೆ ನಾನು ಟೆಕ್ನಾಲಜಿ ವಿರೋಧಿ ಅಲ್ಲ, ಅದು ಫ್ಯೂಚರು. EC ಶೆಡ್ಡಿಂದ ಲಾಭ ಇದೆ, ಮುಂದೆ ಅದು ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ಹಾಗೆ ಚಳಿಗಾಲದಲ್ಲೂ, ಬೇಸಿಗೆಯಲ್ಲಿ, ಮಳೆಯಲ್ಲಿ ಎಸ್ಪೆಷಲಿ ನಮ್ಮ ರೈತ ಬೆಳೆ ಕಳ್ಕೊಳ್ಳೋದು ಯಾವಾಗ? ಜನರಲಿ ಬೆಳೆ ಕಳ್ಕೊಳ್ಳೋದು ಆಷಾಢ ಸಮಯದಲ್ಲಿ. ರಭಸವಾಗಿ ಗಾಳಿ, ಮಾಯಿಶ್ಚರು ಅಥವಾ ಡ್ರೈ ಗಾಳಿ ಇರೋ ಟೈಮಲ್ಲಿ ಅವ್ನು ಬೆಳೆ ಕಳ್ಕೊಂಡ್ಬಿಡ್ತಾನೆ. ಆ ಟೈಮಲ್ಲಿ EC ಶೆಡ್ಡಲ್ಲಿ ಲಾಭ ಇದೆ. ತೋಟದಲ್ಲಿ ನಾವು ಏನು ಮಾಡಬೇಕು, ಮಾಡಲೇಬೇಕು. ಅದ್ರ ಜೊತೆಗೆ EC ಶೆಡ್ಡಲ್ಲಿ ಏನು ಲಾಭ ಇದೆ ಅಂದರೆ, ಚೆನ್ನಾಗಿ ಡಿಸ್ಇನ್ಫೆಕ್ಷನ್ ಮಾಡಿಬಿಟ್ಟು ಹೊರಗಡೆಯಿಂದ ಪ್ಯಾಥೋಜನ್ ಬರ್ದಂಗೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋದ್ರಲ್ಲಿ ಲಾಭ ಇದೆ. ಅಲ್ಲಿ ಹ್ಯೂಮಿಡಿಟಿ, ಟೆಂಪರೇಚರ್ ತುಂಬ ವೇರಿಯೇಷನ್ ಆಗದೆ ಇರೋದ್ರಿಂದ ಹುಳುಗಳು ಸ್ಟ್ರೆಸ್ಗೆ ಒಳಗಾಗಲ್ಲ ಮತ್ತು ಬೇಗ ರೋಗಕ್ಕೆ ತುತ್ತಾಗಲ್ಲ. ಅದು ಲಾಭ ಇದೆ. ಇನ್ನು ಈ ತೋಟ ನೋಡಿದ್ದೀರಿ, ಇನ್ನೊಂದು ತೋಟ ಕರ್ಕೊಂಡು ಹೋಗ್ತೀನಿ 5 ಎಕರೆಗೆ. ಇವೆಲ್ಲ 5 ಫೀಟ್ ಸರ್? ಎಲ್ಲ 5.5 ಪೈಪ್ ಲೈನ್ ಅದ 20 ಅಡಿ ಒಂದು. ಅದು ಕರೆಕ್ಟ್ ಸರ್. ಅದಕ್ಕೆ ಏನ್ ಮಾಡಿದ್ವಿ, 3 ಭಾಗ ಮಾಡ್ಬಿಟ್ವಿ. ಯಾಕಂದ್ರೆ 4 ಆಗಲ್ಲ, 7-3-21 ಹಂಗೆ 6.25 ಅಷ್ಟು. ನಮ್ದು ಜನರಲಿ ಚಾಕಿ ಸೆಂಟ್ರಿಗೆ ನಾವು ಹೆವಿ ಏನು ಬೆಳೆಸಲ್ಲ, ಇದು ಅಪರೂಪ ಹಿಂಗೆ ಬೆಳೆಯೋದು. ನಮಗಷ್ಟು ಸಾಕು. ಸ್ಪ್ರಿಂಕ್ಲರ್ ಇಂದ ಕುಡಿಯುವ ಕಂಟ್ರೋಲ್ ಬರ್ಬೋದು? ಬರಲ್ಲ, ಅದಕ್ಕೋಸ್ಕರ ಸಂಬಂಧ ಇಲ್ಲ, ಇಲ್ಲ. ಹೊಡಿಲೇಬೇಕು. ಇವಾಗ ಡೈಕ್ಲೋರೋವಾಸ್ ಬ್ಯಾನ್ ಆಗಿದೆ, ಅದು ಇಲ್ವೇ ಇಲ್ಲ. ಪೂರಕವಾಗಿ ಮಾರ್ಕೆಟಲ್ಲಿ ಏನು ಸಿಗ್ತಾ ಇದೆ ಹೊಡಿಬೇಕು.
ಬಟ್ ಈಗ ನಾನು ಏನು ಬಳಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ರೋಗರ್ ಬಳಸ್ತಾ ಇದ್ದೀನಿ ಟಾಟಾದು. ಅದು ನಿಮಗೆ ಟ್ರಿಪ್ಸು ಮೈಟ್ಸು ಸ್ವಲ್ಪ ಲೀಫ್ ರೋಲರು ಅಂದರೆ ಹೆವಿ ಅಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಪ್ಲಸ್ ವೈಟ್ ಫ್ಲೈಸು ಇಷ್ಟಕ್ಕೂ ಕಂಟ್ರೋಲ್ ಆಗುತ್ತೆ. ಮತ್ತು ಟಾಕ್ಸಿಸಿಟಿ ಇಲ್ಲ ಅದು. ಅದ್ರ ವಾಸನೆ ನೋಡಿದ್ರೆ ತುಂಬ ಜನಕ್ಕೆ ಇದು ಭಾಳ ಕೆಟ್ಟದ್ದು ಅನ್ನೋ ಭಾವನೆ ಬರುತ್ತೆ. ಜನರಲ್ ವಾಸನೆ ಅದು ವಿಪರೀತ ವಾಸನೆ. ಬಟ್ ಜನರಲಿ ಟಾಕ್ಸಿಸಿಟಿ ಅದು 20 days ಆದಮೇಲೆ ಅದು ಎಫೆಕ್ಟು 0, ಅದು ತೊಂದರೆ ಇಲ್ಲ. ಇದ್ದುದ್ರಲ್ಲಿ ಅದು ಬೆಟ್ರು ಮತ್ತು ಚೀಪು, ಕಾಸ್ಟ್ ಎಫೆಕ್ಟಿವ್ ಇರಬೇಕಲ್ಲ. ಈಗ ಟ್ರಿಪ್ಸು ಮಟ್ಟಿಗೆ ಕುನುಚಿ ಎಲ್ಲ ಹೇಳ್ತಾರೆ, ವೆರಿ ಕಾಸ್ಟ್ಲಿ, ವೆರಿ ಎಕ್ಸ್ಪೆನ್ಸಿವ್. ಲೀಟ್ರ್ 2,500-3,000 ಐತೆ. ರೈತರಿಗೆ ದುಬಾರಿ ಆಗುತ್ತೆ ಅದು. ನೀವು ಮೈಕ್ರೋ ಇರಿಗೇಷನ್ ಮಾಡೋದ್ರಿಂದ ಟ್ರಿಪ್ಸು ಮೈಟ್ಸು ವೈಟ್ ಫ್ಲೈಸ್ನ ದೇವರನ್ನೇ 99% ಕಂಟ್ರೋಲ್ ಮಾಡ್ಬೋದು. ಇದು ಸತ್ಯ. ನಾನ್ ಟಾಕ್ಸಿಕ್, ಎಕೋ ಫ್ರೆಂಡ್ಲಿ, ಆಮೇಲೆ ಬೆಸ್ಟ್ ವಾಟರಿಂಗ್ ಮೆಥಡ್. ನಾವು ಇನ್ನೊಂದು ತೋಟಕ್ಕೆ ಹೋಗೋದಾ ಈಗ? ಹಾಂ, ಬನ್ನಿ. ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ನಾವು ಇಲ್ಲ ಅಣ್ಣ, ಈಗ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ. ಅದನ್ನ ಶುರು ಮಾಡೋಣ, ಅಲ್ಲಿ ಮಾಡೋಣ. ಒಂದು ಕೆಲಸ ಮಾಡೋಣ, ಅಲ್ಲಿ ನಿಂತು ರೀಪ್ಲಾಂಟ್ ಮಾಡಿದೆ. ನಮಗೆ ಮಳೆನೇ ಬಿಟ್ಟಿಲ್ಲ. ಒಂದನೇ ಮಳೆ ಇಲ್ಲದೆ ಇದ್ರೆ ನೀವು ಈ ಥರ ಸ್ವಲ್ಪ ನೋಡೋಕ್ಕೆ ಆಗಲ್ಲ. ಮಳೆ ಬಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲ, ಇವಾಗೇನೆ ಕಣ್ಣು ಒಂಥರ ಸುತ್ತೈತೆ ಅಣ್ಣ. ಆಮೇಲೆ ಅದ್ರ ಬರೀ ನೋಡೋಕ್ಕಲ್ಲ, ಅದು ಪೋಷಕಾಂಶನೂ ಹಂಗೆ ಇದೆ. ನಮ್ಮ ಹುಳುಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಚಾಕಿ ಸೆಂಟರ್ ಹುಳುಗಳು ನೋಡಿದ್ರೆ, ನಮ್ಮ ದೊಡ್ಡ ಹುಳುಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದು ಕ್ವಾಲಿಟಿ ಏನು ಅಂತ. ನಿಂಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಶಾಟು ಅಣ್ಣ. ಇದು ಈಗ 1.5 ವರ್ಷ ಆಗಿದೆ ಈ ತೋಟಕ್ಕಷ್ಟೇ. ಹಳೇದು V1 ಇತ್ತು, ಅದನ್ನು ತೆಗೆದ್ಬಿಟ್ಟು ಇದನ್ನ ಹಾಕಿದೆ. ಅದು ಸ್ವಲ್ಪ V1 ಸ್ವಲ್ಪ ಅನ್ಸೈಜ್ ಇತ್ತು, ಅದು ಉಳುಮ್ಯಾಗ ಸ್ವಲ್ಪ ಸಮಸ್ಯೆ ಇತ್ತು ನನಗೆ. ಆವಾಗ ಇದನ್ನು ತೆಗೆದ್ಬಿಟ್ಟು ಇದನ್ನು ಹಾಕಿದೆ. ಇದು ಒಂದು ತೋಟ. ಎಲ್ಲ ತೋಟಗಳು 365 ದಿನ ಎಲ್ಲ ಕಾಲದಲ್ಲೂ ಹಿಂಗೆ ಬರ್ತವೆ. ಚಳಿಗಾಲದಲ್ಲಿ ಸೊಪ್ಪು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ, ಚಳಿಗಾಲದಲ್ಲೂ ನಾವು ಹಿಂಗೆ ಮಾಡ್ತೀವಿ. ಸ್ವಲ್ಪ ಒಂದು 8 ದಿನ ಲೇಟ್ ಆಗುತ್ತೆ ಅಷ್ಟೇ ಅದು ಬೆಳವಣಿಗೆ. ನೀವೇನೋ ಇನ್ನೊಂದು ಕೇಳಿದ್ರಿ ಅಲ್ವಾ? ಹನಿ ನೀರಾವರಿಗೆ ಡ್ರಿಪ್ಗೂ ಹೋಗಿ ಒಂದೇ ಅಟ್ ಎ ಟೈಮ್. ಹೌದು. ಆದರೆ ಪ್ರಾರಂಭದಲ್ಲಿ ಮಾಡಿದ್ರೆ ನಾನು ಬೇರೆ ಲೈನ್ ಮಾಡ್ತಾ ಇದ್ದೆ. ಈಗ ಮೈನ್ ಪೈಪ್ ಲೈನ್ ಮತ್ತೆ ದುಬಾರಿ ಆಗುತ್ತೆ, ಅವೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇರೋದ್ಲಿ ವ್ಯವಸ್ಥೆ ಮಾಡಿದ್ದೀನಿ. ಆಗ ನೀವು 1 ಎಕರೆ ನೀರಾವರಿ ಮಾಡೋದ್ರ ಬದಲು ಅರ್ಧ ಎಕರೆ ನೀರಾವರಿಗೆ ಫುಲ್ ಮಾಡಿಬಿಡಿ, ಆಮೇಲೆ ಮುಂದಕ್ಕೆ ಹೋಗಿ. ಡ್ರಿಪ್ ಅವಶ್ಯಕತೆ 100% ಅವಶ್ಯಕತೆ ಇದೆ. ಬರೀ ಮೈಕ್ರೋಜೆಟ್ ಅಲ್ಲೇ ಬೇಡ. ಗಿಡ ದೊಡ್ಡದಾದ್ಮೇಲೆ ಅದು ಆಗಲ್ಲ, ತುಂಬಾ ದೊಡ್ಡದಾದ್ಮೇಲೆ ಅಲ್ಲ. ಹಂಗೆ ಬೇಕು ಅಂದ್ರೆ ನೀವು ಹಿಂಗೆ ಇನ್ ಸ್ವಲ್ಪ 4 ಗಿಡ ಹಿಂಗ್ ಬಾಗಿಸ್ಬಿಟ್ರೆ ಆಗುತ್ತೆ. ಹಿಂಗ್ ಬಾಗಿಸ್ಬಿಟ್ಟು ಹಿಂಗ್ ಕಟ್ಬಿಟ್ರೆ ಆಗುತ್ತೆ, ಅದೇನ್ ದೊಡ್ಡದೇನಲ್ಲ, ಆಗುತ್ತೆ. ಬಟ್ ಡ್ರಿಪ್ ಬೇಕು. ಆಮೇಲೆ ಡ್ರಿಪ್ ಅಲ್ಲಿ ಒಂದೊಂದ್ಸಲ ಏನ್ ಮಾಡ್ತೀವಿ ಅಂದ್ರೆ, ಇನ್ನೂ ರಭಸವಾಗಿ ಗಿಡ ಬರ್ತಾ ಇರುತ್ತೆ. ಒಂದ್ ಸ್ವಲ್ಪ ಒಂದು 19 ಒಂದು ಎಕರೆಗೆ ಒಂದು 5 kg ಪುಷ್ ಕೊಟ್ಬಿಟ್ರೆ ನಿಮ್ಗೆ ಇಳುವರಿ ಒಂದು 15-20% ಮತ್ತೆ ಕ್ವಾಲಿಟಿನೂ ಜಾಸ್ತಿ ಆಗ್ಬಿಡುತ್ತೆ. 19 ಕೊಟ್ಬಿಟ್ರೆ 20 ದಿನ ವೇಟ್ ಮಾಡಬೇಕು. ಏನಿಲ್ಲ, ಈಗ ನೀವು ಒಂದು ಎಕರೆಗೆ 5 kg 19 ಕೊಟ್ಬಿಟ್ರೆ ಒಂದು ಗಿಡಕ್ಕೆ ಮಿಲಿಗ್ರಾಮು ಬರಲ್ಲ. ಏನಾಗ್ಬಿಡುತ್ತೆ? ಏನೂ ಆಗಲ್ಲ, ಸುಮ್ಮನೆ ಸುಳ್ಳೋದು ಅಷ್ಟೇ. ಏನಾಗಲ್ಲ, ಅದು ಏನಾಗಲ್ಲ. ದೊಡ್ಡುಳಿಗೆ ಈ ಸ್ಟೇಜ್ ಸೊಪ್ಪಿದೆ. ಈ ಸ್ಟೇಜಲ್ಲಿ 4 ಕಿಲೋ ಇರ್ತದಲ್ವಾ? 4 ಕಿಲೋ ಯಾಕೆ ಪ್ರಾಬ್ಲಮ್ ಇಲ್ವಾ? ದೊಡ್ಡೊಳಗ ಈ ಟೈಮಲ್ಲಿ ಸೊಪ್ಪು ಕಟ್ ಮಾಡೋದ್ರಿಂದ ಏನೇನೂ ಆದಾಯ ಇಲ್ಲ. ಈ ಟೈಮ್ ಅಲ್ಲ, ಹೈಟ್ ಕೊಟ್ಟೈತದೆ. ಇದು ಪುಡಿ ಆಯ್ತಾ ಇರ್ತದೆ, ಅದನ್ನ ಬಿಸಾಕ್ಬೇಕು. ಅದು ಬಿಸಾಕ್ಲೇಬೇಕು. ಇಡೀ ನೀವು ಒಂದು ಎಕರೆಗೆಲ್ಲ ಎಷ್ಟು ಮಾ ಬರುತ್ತೆ? ಅದೊಂದು 200 kgನೂ ಬರಲ್ಲ. ಅದ್ರಲ್ಲಿ ಏನಕ್ಕೆ ಜಿಪುಣತನ? ಪೋಷಕಾಂಶ ಇರೋ ಆಹಾರ ತಿನ್ನಿಸ್ಲೇಬೇಕಲ್ವ ಹುಳುಗೆ. ಅದನ್ನ ಬಿಟ್ಬಿಡ್ಬೇಕು. ಅದ್ರಲ್ಲಿ ಏನು ಉಳಿತಾಯ ಏನಿಲ್ಲ ಅಣ್ಣ. ಅದನ್ನ ಬಿಟ್ಬಿಡೋದೇ ಒಳ್ಳೇದು. ಈಗ ನಮ್ದು ಹೆವಿ ಸೊಪ್ಪು ಬೆಳೆದ್ಬಿಟ್ಟು ನಾವೇನ್ ಮಾಡ್ತೀವಿ, ಮೇಲ್ಗಡೆ ಎಲ್ಲ ಕ್ಲಿಪ್ ಎಲ್ಲ ತಗೊಂಡು ಚಾಕಿ ಕೊಟ್ಬಿಡ್ತೀವಿ, ಕೆಳಗಡೆದೆಲ್ಲ ಬಲ್ತಿರ ಎಲ್ಲ ತಗೊಂಡು ದೊಡ್ಡೊಳು ಕೊಟ್ಬಿಡ್ತೀವಿ. ಈ ವೇಸ್ಟ್ ಉಳಿದಿದ್ದು ಪುಡಿ ಎಲ್ಲ ತಗೊಂಡು ಕುರಿ ಕೊಟ್ಬಿಡ್ತೀವಿ. ಒಟ್ಟಲ್ಲಿ ಒಂದು ಸಮಗ್ರವಾಗಿ ಬಳಕೆ ಮಾಡ್ಕೊಂಡ್ರೆ ಆದಾಯ. ₹1 ಬರಲಿ, ಎಲ್ಲ ಮೂಲದಿಂದ ಬರಬೇಕು. ಅದು ಇಂಪಾರ್ಟೆಂಟ್. ಸರಿ, ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಆಗ ದೊಡ್ಡ ಹುಡುಗ ಏನು ಪ್ರಾಬ್ಲಮ್ ಆಗಲ್ಲ? ಹೌದು, ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ತೇವಾಂಶ ಜಾಸ್ತಿ ಆದಾಗ ಏನ್ ಮಾಡ್ಬೇಕು ಅಂದ್ರೆ, ಮಳೆಗಾಲದಲ್ಲಿ ಒಂದು ಟೆಕ್ನಿಕ್ ಬಳಸಬೇಕು. ತುಂಬಾ ಜನ ರೈತರು ಗೊತ್ತಿಲ್ಲ. ತುಂಬಾ ಜಿಡಿ ಮಳೆ ಬರ್ತಾ ಇದ್ರೆ ಇವತ್ತು ಕಟ್ ಮಾಡಿದ ಸೊಪ್ಪನ್ನ ರಾತ್ರಿ ಕಟ್ ಮಾಡಿದ ಸೊಪ್ಪನ್ನ ಬೆಳಿಗ್ಗೆ ಕೊಡೋದು, ಬೆಳಿಗ್ಗೆ ಕಟ್ ಮಾಡಿದ ಸೊಪ್ಪನ್ನ ರಾತ್ರಿ ಕೊಡೋದು. ಒಂದು ಸ್ವಲ್ಪ ಡ್ರೈ ಆಗಲಿ ಅದು. ಆದರೆ ವಿಪರೀತ ತೇವಾಂಶ ಇರುತ್ತೆ. ತೇವಾಂಶ ಅಮೃತ, ಅತಿ ಆದಾಗ ಕುತ್ತಿಗೆ ಬಿಡುತ್ತೆ. ಈಗ ಚಾಕಿ ಸೆಂಟ್ರಲ್ಲಿ 80-85% ಹ್ಯೂಮಿಡಿಟಿ ಬೇಕು, ಅಲ್ವಾ? ಆದರೆ ಬೆಡ್ಡಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ. ಅವಾಗ ನಾವು 85% ಇಡಬಾರ್ದು, ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಮೊಟ್ಟೆ 90% ಗಂಟಲು ಹ್ಯೂಮಿಡಿಟಿ ಸಮಸ್ಯೆ ಇಲ್ಲ. ಆದರೆ 95 ಆದರೆ ಮೊಟ್ಟೆಗೆ ಏನಾಗುತ್ತೆ, ಅದ್ರ ಉಸಿರಾಟಕ್ಕೆ, ಅದು ಉಸಿರಾಡಿದಾಗ ಸ್ವಲ್ಪ ಲಾಸ್ ಆಗಲೇಬೇಕು. ವಾಟರ್ ಲಾಸ್, ಅದು ಆಗಲ್ಲ. ವಾಟರ್ ಲಾಸ್, ಲೋ ಹ್ಯೂಮಿಡಿಟಿ ಕಂಪ್ಲೀಟ್ ಡೇಂಜರು, ಹೈ ಹ್ಯೂಮಿಡಿಟಿನೂ ಡೇಂಜರ್. ದೊಡ್ಡೊಳಗೆ 65% ಹ್ಯೂಮಿಡಿಟಿ ಸಾಕು.
ಹೆವಿ ಬೇಡ ಹ್ಯೂಮಿಡಿಟಿ, ಬಟ್ ಹೆವಿ ಇದ್ದಾಗ ನೀವೇನು ಕಂಟ್ರೋಲ್ ಮಾಡೋಕ್ಕಲ್ಲ, ಎಕ್ಸಾಸ್ಟ್ ಫ್ಯಾನ್ ಹಾಕಿ ಮಾಡಿ. ಇವಾಗ ನಾವು ಬೆಡ್ಡು ಇವಾಗ 2ನೇ ಜೋರದ್ದು ನೀವು ಕೊಡ್ತೀರಾ, ನಾವು ಹಣ್ಣಾಗೋ ತನಕ ಅದೇ ಬೆಡ್ ಉಪಯೋಗಿಸೋದು ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಬಟ್ ಬಿತ್ತನೆ ಗೂಡು ಬೆಳಿಬೇಕಾದ್ರೆ ಅದು ಲೆಕ್ಕಾಚಾರ ಮಳೆಗಾಲದಲ್ಲಿ ಸ್ವಲ್ಪ ಬೇರೆ ಆಗ್ತದೆ. ಅದು ಬಿಟ್ಟರೆ ಬೆಡ್ನ ಫಸ್ಟ್ ಚೆನ್ನಾಗಿ ಒಣಗಿಸ್ಕೋಬೇಕು. ಬೇಕಾದ್ರೆ ನಾವು ಉಳು ಮನೇಲಿ ಹೇಳ್ತೀನಿ, ಅದು ಉಳು ಮನೇಲಿ ನಿಮ್ಗೆ ಕರೆಕ್ಟ್ ಡೆಮಾನ್ಸ್ಟ್ರೇಟ್ ಕೊಡ್ತೀನಿ. ಚಾಕಿ ಸೆಂಟರ್ ನೋಡಾದ್ಮೇಲೆ ಉಳು ಮನೆ ಕರ್ಕೊಂಡು ಹೋಗ್ತೀನಲ್ಲ, ನೀಟಾಗಿ ಹೇಳ್ತೀನಿ. ಉಳು ಮನೆಯಲ್ಲಿ ಬೆಡ್ಡು ಯಾಕೆ ಉಳಿಯುತ್ತೆ ಅಂದರೆ, ನೀವು ಅದು ಒಣಗಬಾರ್ದು, ತಿಂದುಬಿಡ್ಬೇಕು, ಅದು ತಿಂದುಬಿಡ್ಬೇಕಷ್ಟೇ. ಅದು ಇನ್ನು ನಾವು ಉಳು ಮನೆಗೆ ಹೋಗೋದಾ, 10 ಎಕರೆ ತೋಟಕ್ಕೆ ಹೋದ್ರೆ ಮತ್ತೆ ಎಲ್ಲ ಲೇಟ್ ಆಗ್ಬಿಡುತ್ತೆ. ಅದೇ ಇದು V1 10 ಎಕರೆ ಇದೆ, ಅದು ಸೆಪರೇಟು. ಉಳು ಮನೆಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಬದುಕಬೇಕು ಅಂದ್ರೆ ನಾವು ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಸರಿಯಾಗಿ ಈಗ ನಿಭಾಯಿಸ್ಕೋಬೇಕು. ಫಸ್ಟು ಈಗ 1 ಎಕರೆ ಸೊಪ್ಪು ಬೆಳಿಲಿಕ್ಕೆ, ಒಂದು 100 ಮೊಟ್ಟೆ 100 kg ಗೂಡು ಬೆಳಿಲಿಕ್ಕೆ ಸರಾಸರಿ 3000 kg ರಂಬೆ ಬೆಳೆಸ್ತೀವಿ. ನಾವು 100 ಮೊಟ್ಟೆ ಎಷ್ಟು ಬೆಳಿತೀವಿ? 100-125 kg ಬೆಳಿತೀವಿ. ಅಷ್ಟು ಮಾತ್ರ ಪೋಷಕಾಂಶ ತಗೋತೀವಿ. ಇನ್ನು 2900 kg ಪೋಷಕಾಂಶ ಅಲ್ಲೇ ಇದೆ, ರಂಬೆಲೇ ಇದೆ. ಅದನ್ನು ಸರಿಯಾಗಿ ಪೋಷಕಾಂಶನ ವಾಪಸ್ ಮರಳಿಸ್ಬಿಟ್ರೆ ಆಲ್ಮೋಸ್ಟ್ ನಾವು ಅದನ್ನು ಲೂಟಿ ಮಾಡೋದು ಬರೀ 5-10% ಮಾತ್ರ. ಬಟ್ ಈಗ ನಾವು ಅಷ್ಟಕ್ಕೂ ಬೆಂಕಿ ಹಚ್ಬಿಟ್ರೆ ಅಷ್ಟು ಪೋಷಕಾಂಶ ಹಾಳಾಗೋಯ್ತು. ಅದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡಿ. ಈಗ ಇರೋ ತಂತ್ರಜ್ಞಾನ ಇದೆ, ನಾವು ಮೈ ಬಗ್ಸ್ಬೇಕು, ಅದು ಪ್ಲ್ಯಾನ್ ಮಾಡಬೇಕು. ಆಮೇಲೆ ಖರ್ಚು ಬರುತ್ತೆ, ಅದನ್ನು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕಬೇಕು. ಒಂದು ಗೊಬ್ಬರಕ್ಕೆ ಏನು ಖರ್ಚು ಬರುತ್ತೆ, ನಾನು ಇದನ್ನೆಲ್ಲ ಪ್ರೋಸೆಸ್ ಮಾಡಿದ್ಮೇಲೆ ಏನು ಖರ್ಚು ಬರುತ್ತೆ, ಅದನ್ನು ಬಯೋಚಾರಾಗಿ ಕನ್ವರ್ಟ್ ಮಾಡಿ ಅಥವಾ ಬಯೋಚಾರ್ನ ಆ್ಯಡ್ ಮಾಡಿ, ಅದ್ರ ಜೊತೆಗೆ ಪೋಷಕಾಂಶಗಳನ್ನ ಆ್ಯಡ್ ಮಾಡಿ, ಒಂದಷ್ಟು ರಾಕ್ ಫಾಸ್ಫೇಟು ಅದನ್ನೆಲ್ಲ ಆ್ಯಡ್ ಮಾಡಿ, ಅಥವಾ ಇನ್ನೊಂದಷ್ಟು ನಾವು ಈ ಜೈವಿಕ ಗೊಬ್ಬರಗಳನ್ನ ಜನರೇಟ್ ಮಾಡಿ, ಇದನ್ನೆಲ್ಲ ಹೆಂಗೆ ಕೊಡಬೇಕು ಅಂತ ಸಸ್ಟೈನಬಲ್ ಆಗಿ ಇರಬೇಕಲ್ಲ ಅಣ್ಣ. ಈಗ ನಾನು 10 ಎಕರೆ ನಂದು ಮೂಲ ಆಸ್ತಿ, ಅದನ್ನು ನಾನು ಕೊಂದ್ಬಿಟ್ರೆ ನನ್ನ ಮಕ್ಳು ಹೆಂಗನ್ನ ತಿಂತಾರೆ? ಅದನ್ನು ನಾವು ಕಾಪಾಡಲೇಬೇಕಲ್ಲ, ಬದುಕಿಸ್ಲೇಬೇಕಲ್ಲ. ಅದನ್ನು ಈ ಆಧಾರದ ಮೇಲೆ ಹೋಗಬೇಕು. ಇನ್ನೂ ನಡೀತಾ ಇದೆ ಕೆಲಸ, ನಾನೇನು ಪರಿಪೂರ್ಣ ಆಗಿಲ್ಲ. ಇದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಗೊಬ್ಬರದ್ದು ಡಿಪಾರ್ಟ್ಮೆಂಟ್ ಒಂದು ಸಪ್ರೇಟ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಪೋಷಕಾಂಶಗಳನ್ನ ಫರ್ಟಿಲೈಸರ್ ಕೊಡೋಕ್ಕೆ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು. ಅದರಲ್ಲಿ ಕೆಮಿಕಲ್ ಫರ್ಟಿಲೈಸರು ಹೌದು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಹೌದು. ಈಗ ಬನ್ರಿ ಹಾಗೆ ಅಣ್ಣ. ಈಗ ಇಡೀ ನಮ್ಮ ತೋಟ ಇದು ವಿ ಎಸ್ಟೇಟ್ ಇದೆ ವಿ ಎಸ್ಟೇಟ್. ಇದರಲ್ಲಿ ಆಗುತ್ತೆ ನಮ್ಮದು 5.5 ಅಡಿಲಿ ಫಸ್ಟ್ ಕ್ಲಾಸಾಗಿ ಹೋಗುತ್ತೆ. ಇದು ಏನು ಸಮಸ್ಯೆ ಇಲ್ಲ. ಬೇಕಾದರೆ ಈ ಟೈರ್ ಬಿಡ್ತನ ನಾವು ಬದಲಾಯಿಸ್ಕೊಂಡು ಇದನ್ನು ಬದಲಾಯಿಸ್ಕೊಂಡ್ರೆ ಕೆಲಸ ಆಗುತ್ತೆ. ಮಾಡಿಸ್ಬೋದು, ಸಿಗುತ್ತೆ, ಮಾರ್ಕೆಟಲ್ಲೂ ಸಿಗುತ್ತೆ, ಮಾಡಿಸುವಂಥದ್ದೇನಿಲ್ಲ. ಮತ್ತು ಇದು ಮೊನ್ನೆ ತರಿಸ್ತೀವಿ, ಕೋವಿ ಇಂಡಸ್ಟ್ರಿದೋಣ, ಇದರಿಂದ ಕೊಯಮತ್ತೂರಿಂದ ಬಂತಿದ್ದು. ಏನು ನಿಮ್ಗೆ ಎಷ್ಟು ಟನ್ ಇದ್ರು ಅಗದು ಪೀಸ್ ಮಾಡಿ ಬಿಸಾಕ್ಬಿಡುತ್ತೆ. ನಿಮಗೆ ಜಜ್ಜಿ ಏನಾರು ಕೊಡಿ, ಏನು ಬೇಕಾದರೂ ಕೊಡಿ, ಪೀಸ್ ಮಾಡಾಕ್ಬಿಡುತ್ತೆ. ಇದನ್ನೆಲ್ಲ ಬಳಸ್ಕೋಬೇಕು. ನನ್ನ ತಲೆಯಲ್ಲಿ ಏನಿದೆ ಅಂದರೆ, ರೇರಿಂಗ್ ಬೆಡ್ ಇದೆಯಲ್ಲ, ಆ ರೇರಿಂಗ್ ಬೆಡ್ನ ಸುಮ್ಮನೆ ಅದು ಐಡಿಯಾ ಇನ್ನೂ ಮಾಡಿಲ್ಲ, ಅದನ್ನು ಅಲ್ಲಲ್ಲೇ ಕಟ್ಬಿಟ್ಟು ಅಲ್ಲಲ್ಲೇ ಬಂಡ್ಲು ಮಾಡಿ ತುಂಡು ಹಾಕೋದು. ಆಮೇಲೆ ಎತ್ಕೊಳ್ಳೋಕ್ಕೂ ಈಸಿ, ಏನು ಹೊಸಿ ಜನ ಆಗ್ಬೋದು, ಗಲೀಜೆಲ್ಲ ಆಗ್ಬಿಡ್ತದೆ. ಅದನ್ನು ಎತ್ಕೊಂಬಂದು ನೇರವಾಗಿ ಇಲ್ಲಿ ಫೀಡ್ ಮಾಡಿಬಿಟ್ಟು ಪುಡಿ ಮಾಡಿಸೋದು. ಪುಡಿ ಮಾಡಿಸಿ ಅದನ್ನು ನೇರವಾಗಿ ಗೊಬ್ಬರದ ಗುಂಡಿ ಹತ್ರನೇ ಮಾಡಬೇಕು. ಹಿಂಗೇನಾದ್ರು ಮಾಡಲಿಲ್ಲ ಅಂದರೆ ನಾವು ಪೋಷಕಾಂಶಗಳನ್ನ ಪೂರೈಸೋದಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಇದೇನು ಜಾಸ್ತಿ ಇಲ್ಲ, 1,20,000 ಇದ್ಕೊಂಡು ಟ್ರ್ಯಾಕ್ಟರ್ ಫಿಟ್ಮೆಂಟ್ ಬೇಕು. ಸಣ್ಣ ಟ್ರ್ಯಾಕ್ಟರ್ ಆಗುತ್ತೆ ಅಂತ ತಂದ್ವಿ. ಸಣ್ಣ ಟ್ರ್ಯಾಕ್ಟರ್ ಕೆಲಸ ಮಾಡುತ್ತೆ, ಬಟ್ ಇದು ಎತ್ತಲ್ಲ. ಅದಕ್ಕೆ ಯಾವುದೋ ಒಂದು ಹಳೆ ಟ್ರ್ಯಾಕ್ಟ್ರಲ್ಲಿ ಹಾಕ್ಸಿದ್ದೀವಿ. ಲಿಫ್ಟಿಂಗ್ ಕೆಪಾಸಿಟಿ ಕಮ್ಮಿ. ಮತ್ತು ಇದು ನಾವು ಇದನ್ನು ನಮ್ಮ ಒಂದು 30 ಎಕರೆ ತೋಟಕ್ಕೂ ಇದನ್ನು ಔಷಧಿ ಹೊಡಿಯೋಕ್ಕೆ ಬಳಸ್ತೀವಿ. ಒಂದು ಗನ್ನು ಒಬ್ಬ ಹಿಡ್ಕಂತಾನೆ, ಇನ್ನೊಂದು ಗನ್ನು ಒಬ್ಬ ಹಿಡ್ಕಂತಾನೆ. ಅಂದರೆ 4 ಹುಡುಗರು ಒಂದು ಟ್ರ್ಯಾಕ್ಟ್ರ್ ಕೊಟ್ಟರೆ ಒಂದು ದಿನಕ್ಕೆ 7-8 ಎಕರೆ ಔಷಧಿ ಹೊಡಿತಾರೆ. ಆಮೇಲೆ ಈಗ ನಾನು ಏನು ಮಾಡಿದ್ದೀನಿ, ಇತ್ತೀಚೆಗೆ ನನ್ನ ಮೈಕ್ರೋ ಇರಿಗೇಷನ್ ಬಂದಮೇಲೆ ನಾನು ಔಷಧಿ ಹೊಡೆಯೋ ಪ್ರಮಾಣನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ದೇವರನ್ನೇ ಲಾಭ ಇದೆ ಅದರಿಂದ. ನಮ್ಗೆ ಎಷ್ಟು ಕಾಟ ಕೊಡ್ತಿದ್ದು ಟ್ರಿಪ್ಸೋಮೈಟ್ಸು. ಈ ಲೀಫ್ ರೋಲರ್ಗೇನು ಅದು ಹೆಲ್ಪ್ ಆಗಲ್ಲ. ಲೀಫ್ ರೋಲರ್ ನೀವು ಔಷಧಿ ಹೊಡಿಲೇಬೇಕು. ಇದು ಮಂಡಿ ಆಗಿರೋದ್ರಿಂದ, ಕಬ್ಬಿನ ಬೆಲ್ಟ್ ಆಗಿರೋದ್ರಿಂದ ಲೀಫ್ ರೋಲರ್ ನಮಗೆ ಒಂದು 4-5 ತಿಂಗಳು ಇರ್ತದೆ ಅಷ್ಟಲ್ಲಿ ಅಲ್ವಾ ಅಕ್ಷಯ್, ಪ್ರಜ್ವಲ್ ಅಲ್ವಾ ಅಖಿಲ್? ಆ್ಯಕ್ಚುಲಿ ನಿಮ್ಮಲ್ಲಿ ಮೊದಲು ಲೀಫ್ ರೋಲರ್ ಇರ್ತಿರಲ್ಲ ನಾನು ನೋಡಿದಾಗ. ಈಗ ನಿಮ್ಮಲ್ಲೂ ಆ ಪ್ರಾಬ್ಲಮ್ ಶುರುವಾಯಿತು. ದೇವನಹಳ್ಳಿಯವರು ಲೀಫ್ ರೋಲರೇ ನೋಡಿರಲಿಲ್ಲ. 4-5 ತಿಂಗಳ ವರ್ಷದಿಂದ ಅವ್ರಿಗೂ ಶುರುವಾಯಿತು. ಈ ಸಪರೇಟಿಂಗ್ ಗಾಡಿಗಳು ನಿಲ್ಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಣ್ಣ. ಆಮೇಲೆ ಹೊರಗಡೆಯಿಂದ ಬರುತ್ತಲ್ಲ, ಹೊರಗಡೆಯಿಂದ ಬಂದಾಗ ಚಾಕಿ ಸೆಂಟರ್ ಹತ್ರ ನೇರವಾಗಿ ಹೋಗಬಾರ್ದು. ಅವ್ನು ಈ ಗೇಟಲ್ಲಿ ಬರ್ತಾನೆ, ಈ ಗೇಟಲ್ಲಿ ಬಂದು ನೀಟಾಗಿ ಇಲ್ಲಿ ವಾಶ್ ಆಗುತ್ತೆ. ಇಲ್ಲಿ ವಾಶ್ ಆಗಿ, ಅಂದರೆ ಅವನು ಎಲ್ಲ ಊರೆಲ್ಲ ಸುತ್ಕೊಂಡು ಬರ್ತಾನೆ, ಅಲ್ಲಿ ವಾಶ್ ಆಗುತ್ತೆ. ವಾಶ್ ಆಗಿ ಇಲ್ಲಿಗೆ ಬರುತ್ತೆ. ಈ ವಾಷಿಂಗ್ ಏರಿಯಾದಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಇಲ್ಲಿ ಸ್ಟೋರ್ ಮಾಡ್ತಾರೆ. ಇಲ್ಲಿ ಸ್ಟೋರ್ ಮಾಡಿ ಇಲ್ಲೇನು ಜಾಸ್ತಿ ದಿನ ಬಿಡೋಲ್ಲ ನಾವು. ಅಲ್ಲಿ ಎಲ್ಲೆಲ್ಲಿ ಮನೆಗಳು ಕಳೆ ಇರ್ತದೆ ಎಲ್ಲ ಎತ್ಕೊಂಡೋಗಿ ಅಲ್ಲಿ ಮಾಡಿಬಿಡ್ತಾನೆ. ಅದು ಕಲರ್ ಟ್ರೈ ಯಾಕೆ ಮಾಡಿದ್ದೀವಿ ಅಂದರೆ ವೆರೈಟಿ CB ಗೋಲ್ಡು, ಹೈಬ್ರಿಡ್ಡು,
ನೀಟಾಗಿ ಅವನು ಅದರಲ್ಲಿ ಹಸಿರ ಅದು ಆ ಕಲರ್ ಟ್ರೇನ ಹ್ಯಾಂಡ್ಲ್ ಮಾಡ್ತೀವಿ. ಇದು ಇನ್ಕ್ಯುಬೇಷನ್ ಫ್ರೇಮ್ಸು, ಮೊಟ್ಟೆಗಳನ್ನು ಬೈವಲ್ಟ್ ನಾನು ತೋರಿಸ್ತೀನಿ ನಿಮಗೆ. ಇದನ್ನು ಇನ್ಕ್ಯುಬೇಟ್ ಮಾಡೋಕ್ಕೆ ಬೈವಲ್ಟನ್ಗೆ ಇದು ಮಾಮೂಲಿ ಬಲೆಗಳು. ಇಲ್ಲಿ ಬಂದರೆ ಅವನು ಗಾಡಿಗಳನ್ನ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಡ್ತಾನೆ, ಆಮೇಲೆ ಗಾಡಿ ಅಲ್ಗೋಯ್ತವೆ. ಇಲ್ಲಾಂದರೆ ನಿಮ್ಗೆ ರೋಗ ಅಕ್ಯುಮುಲೇಟ್ ಆಯ್ತಾನೆ ಇರ್ತದೆ, ರೈತನ ಮನೆಯಿಂದೆಲ್ಲ ಬರುತ್ತೆ, ಇಲ್ಲೆಲ್ಲ ಹೋಗ್ತಾನೆ ಇರ್ತದೆ. ತುಂಬ ಏನು ಹೈಟೆಕ್ ಮಾಡಬೇಕಾಗಿಲ್ಲ, ಇರೋದನ್ನೇ ಸೈಂಟಿಫಿಕ್ ಆಗಿ ಮಾಡಬೇಕು. ಬನ್ನಿ ಈಗ ಫಸ್ಟ್ ಅಲ್ಲಿ ಇದು ತೋರಿಸ್ತೀನಿ. ಇದು ಕೋಣ ಬಾರಗು ಅಣ್ಣ, ಇವನು ರಘು ಅಂತ ನಮ್ಮ ಹುಡುಗ. ಒಂದು ನಮ್ಮ ಹತ್ರ ಒಂದು 20 ವರ್ಷದಿಂದಲೂ ಇದ್ದಾನೆ. ಭಯಂಕರ ತಿಳುವಳಿಕೆ ಇದೆ ಇವನಿಗೆ, ವಿದ್ಯೆ ಕಮ್ಮಿ, ಭಯಂಕರ ತಿಳುವಳಿಕೆ ಇದೆ. ನಾನು ಯಾವ PhD ಸೈಂಟಿಸ್ಟ್ ಹೇಳಿದ್ರು ನಾನು ಇವನ ಮಾತಿಗೆ ಫಸ್ಟ್ ವ್ಯಾಲ್ಯೂ ಕೊಡ್ತೀನಿ, ಯಾಕೆಂದರೆ ಇವ್ನಿಗೆ ಆ ಥರ ಅನುಭವ ಬಂದ್ಬಿಟ್ಟಿದೆ. ಇದು ಅಣ್ಣ ನಮ್ಮ ಚಾಕಿ ಸೆಂಟ್ರಿಗೆ ಏನೇನು ಬೇಕೋ ಅದನ್ನು ಇಟ್ಕೊಂಡಿದ್ದೀವಿ ಇದರಲ್ಲಿ. ಅಂದರೆ ಈಗ ಕೆಮಿಕಲ್ ಫರ್ಟಿಲೈಸರ್ಸು ಮಗದೊಂದೆಲ್ಲ ಸೆಪರೇಟ್ ಗೋಡನ್. ಅದು ಈ ಗೋಡನಲ್ಲಿ ಚಾಕಿ ಸೆಂಟ್ರಿಗೆ ಬೇಕಾದಂಥ ಪೌಡ್ರುಗಳು, ಡಿಸಿನ್ಫೆಕ್ಟೆಂಟ್ಸು, ಚಾಕಿ ಸೆಂಟ್ರಿಗೆ ಹೊಡೆಯೋಂಥ ಔಷಧಿಗಳು, ಬ್ಲೀಚಿಂಗ್ ಪುಡಿ, ಸುಣ್ಣದ ಪೌಡ್ರು, ಡೆಕಾಲು, ಕ್ಲೋರೋಫೆಕ್ಟು, ಮತ್ತು ಹುಳುಗಳು ಬಳಸೋ ವಿಜೇತ ಪ್ರತಿಯೊಂದು ಇಲ್ಲಿಡ್ತೀವಿ. ಆಮೇಲೆ ಪೇಪರ್ಸು, ಯಾವುದು ಈ ನಮ್ಮದು ಪ್ಯಾರಾಪಿನ್ ಪೇಪರ್ ಬಳಸ್ತೀವಲ್ಲ ಆ ಥರ. ಚಾಕಿ ಸೆಂಟ್ರದೆಲ್ಲ ಇದು ಗೋಡನ್ನು, ತೋಟದ್ದೆಲ್ಲ ಅದು ಗೋಡನ್ನು ಆ ಕಡೆ. ಅಲ್ಲಿಂದ ಬರೋಣ ಬನ್ನಿ. ಹಾಂ ಹಾಂ ರೈತರು ಸಾಲ್ಟಲ್ಲೇ ನೆಲ ಮನೆ ತೊಳೆಯೋದು ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಈಗ ಏನಾಗ್ಬಿಟ್ಟಿದೆ, ಇದು ಸೈಂಟಿಫಿಕ್ ಅಲ್ಲ. ಈಗ ಏನಾಗಿದೆ ಅಂದರೆ ರೈತರು ಕೆಲವರು ಹೆಂಗೆ ಔಷಧಿ ಹೊಡಿತಾರೆ ಅಂದರೆ ಬ್ಲೀಚಿಂಗ್ ಪುಡಿ, ಡೆಕಾಲು ಎಲ್ಲ ಮಿಕ್ಸ್ ಮಾಡಿ ಹೊಡಿತೀನಿ ಅಂತಾರೆ. ಅದು ಲಾಜಿಕ್ ಇಲ್ಲ. ಅದು ಈಗ ನಾವು ರೋಗಾಣನ ಶೂಟ್ ಮಾಡಬೇಕು, ಅದಕ್ಕೆ ವಿಜ್ಞಾನಿಗಳು ಗುಂಡುಗಳು ಹೇಳವ್ರೆ. ಬ್ಲೀಚಿಂಗ್ ಪುಡಿ, ಸುಣ್ಣದ ತಿಳಿದು ಒಂದು ಕಾಂಬಿನೇಷನ್ನು, ಡೆಕಾಲ್ ಸಪ್ರೇಟು, ಕ್ಲೋರೋಫೆಕ್ಟ್ ಸಪ್ರೇಟು, ಸ್ಯಾನಿಟೆಕ್ಕು, ಶುಚಿ, ಈ ಥರ 100 ಇದೆ. ಅದನ್ನು ವೈಜ್ಞಾನಿಕವಾಗಿ ಅವ್ರೇನು ಪ್ರಿಸ್ಕ್ರೈಬ್ ಮಾಡೋರು ಆ ಪ್ರಮಾಣದಲ್ಲೇ ಹೊಡಿಬೇಕು. ಉದಾಹರಣೆಗೆ ಡೆಕಾಲು 49 ಲೀಟ್ರ್ ಮಿಕ್ಸ್ ಮಾಡಿ ಹೊಡಿಬೇಕು. ಅಥವಾ ಇನ್ನೊಂದು ಡೆಕಾಲ್ 10X ಅಂತ ಏನೋ ಬಂದಿದೆ, ಅದು 200 ಲೀಟ್ರ್ ಮಿಕ್ಸ್ ಮಾಡಿ ಹೊಡಿಬೋದು. ಆ ಪ್ರಮಾಣದಲ್ಲಿ ನಾವು ಹೊಡಿಬೇಕು. ಮತ್ತು ಇದು ಬಾರಲ್ಲಿ ಗೋಡನ್ಗೆ ಹೋಗೋಣ. ಫಸ್ಟು ಓಪನ್ ಮಾಡು, ಗೋಡನ್ಗೆ ಹೋಗೋಣ ಫಸ್ಟ್. ಮಾಡೋಣ. ಅದರಿಂದ ಅವ್ರು ಏನು ಆಮೇಲೆ ಒಂದು ಕೆಟ್ಟದಾಗಿ 2 ಡಿಸ್ಇನ್ಫೆಕ್ಷನ್ ಮಾಡೋದಕ್ಕಿಂತ ಒಳ್ಳೇದು ಒಂದೇ ಡಿಸ್ಇನ್ಫೆಕ್ಷನ್ ಮಾಡೋ ಕೆಲಸ ಆಗುತ್ತೆ. ಅದನ್ನು ಮಾಡಬೇಕಷ್ಟೇ ಅಣ್ಣ. ಇನ್ನು ಮಾರ್ಕೆಟಲ್ಲಿ ಇನ್ನೇನು ದೊಡ್ಡ ವ್ಯಾಲ್ಯೂನ, ಇನ್ನೇನು ಗೂಡಿಗೆ ದೊಡ್ಡ ರೇಟ್ ಬಂದ್ಬಿಡುತ್ತೆ ನಂಬಾರದು. ಇರೋದನ್ನೇ ಟೆಕ್ನಿಕಲಾಗಿ ಬರೀಬೇಕು. ನಮ್ಮ ಹತ್ರ ಇರೋ 1 ಎಕರೆನಲ್ಲೇ ಅತಿ ಹೆಚ್ಚು ಇಳುವರಿ, ಆಮೇಲೆ ಅತಿ ಹೆಚ್ಚು ಇಳುವರಿ ಅಂದರೆ ಅತಿ ಹೆಚ್ಚು ಕ್ವಾಲಿಟಿ ಸಹ. ಅಲ್ಲಿ ರೇಟು ಜಾಸ್ತಿ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ. ಒಂದು ಖರ್ಚಾದ್ಮೇಲೆ ಅಣ್ಣ ಇನ್ನು ಉಳಿದಿದ್ದೆಲ್ಲ ಲಾಭನೇ. ನಾವು ಲಾಭನೇ ಕಳ್ಕೊತಾ ಇದ್ದೀವಿ, ಖರ್ಚನ್ನ ಅಷ್ಟೇ ಇಟ್ಟಿದ್ದೀವಿ. ಅದು ಸಮಸ್ಯೆ ಇಲ್ಲಿ. ಇದು ಮಾಮೂಲಿ ನಮ್ಮದು ಕೆಮಿಕಲ್ ಫರ್ಟಿಲೈಸರ್ಸು. ನಮ್ಮದು ಒಂದು ಮಿನಿಮಮ್ ನನಗೆ 1.5-2 ತಿಂಗಳಾಗುವಷ್ಟು ಫರ್ಟಿಲೈಸರ್ಸ್ ಇರಬೇಕು ನನ್ನ ಹತ್ರ. ಯಾವಾಗಲೂ ಇರಬೇಕು ಫರ್ಟಿಲೈಸರ್ಸು. ನನಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಸಿಗೋಲ್ಲ, ಇದು ಸಿಗೋಲ್ಲ. ಸಿಗದೇ ಇರೋದು ಇಲ್ಲ, ನನಗೆ ಏನು ಬೇಕು ಅದನ್ನೇ ತರಿಸಿರ್ತೀನಿ. ಸ್ವಲ್ಪ ಬೇವಿನ ಹಿಂಡಿನೂ ಇಟ್ಟಿರ್ತೀವಿ ನಾವು. ಈಗ ನಾವೇನು ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶು, ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಪ್ಲಸ್ 1 ಮೂಟೆ ಬೇವಿನ ಬೀಜದ ಪುಡಿ, ಅದನ್ನೆಲ್ಲ ಇಲ್ಲಿ ಮಿಕ್ಸ್ ಮಾಡ್ತೀವಿ. ಇದರಲ್ಲಿ ಈ ಮಿಕ್ಸರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ 25 kg ಬ್ಯಾಗ್ ಮಾಡ್ತೀವಿ. 25 kg ಬ್ಯಾಗ್ ಮಾಡಿಬಿಟ್ಟು ನಮ್ಮ ಹುಡುಗ್ರಿಗೆ ಲಾಜಿಕ್ ಏನು ಗೊತ್ತಾ, ಅವ್ರಿಗೆ ಎಕರೆಗೆ ಇಷ್ಟು ಕೊಡಬೇಕು ಅಂದರೆ ಗೊತ್ತಾಗಲ್ಲ, ಗಿಡಕ್ಕೆ ಇಷ್ಟು ಕೊಡಬೇಕು ಅಂದರೆ ಗೊತ್ತಾಗುತ್ತೆ. ನಂದು 5 ಅಡಿ 1 ಅಡಿ 7 ಚದರಡಿ ಕೊಟ್ಟಿದ್ದೀನಿ. ಅಲ್ಲಿ ಎಷ್ಟು ಗಿಡ ಬರುತ್ತೆ? 5600 ಗಿಡ ಬರುತ್ತೆ. 5600 ಗಿಡಕ್ಕೆ ಅಷ್ಟು ಮೂಟೆ ಬೇಕು ಅಂದ್ರೆ ಅಷ್ಟು ಮೂಟೆ ಕೊಡ್ತಾನೆ. ಪ್ಲಸ್ ಒಂದು ಗಿಡಕ್ಕೆ ಒಂದು ಕಪ್ಪಲ್ಲಿ ಎತ್ಬಿಟ್ಟು ಹಿಂಗೆ ಹಾಕಿದ್ರೆ ಅಷ್ಟು ಬೀಳುತ್ತೆ ಅಷ್ಟೇ. ಅದು ಡಿಪೆಂಡ್ಸ್. ಈಗ ಉದಾಹರಣೆಗೆ ಕ್ಯಾಲ್ಕುಲೇಟರ್ ಮಾಡು. 140 kg, 70 kg, 20 kg ಹೊಡಿಯಂಗೆ. 140 kg ಅಮೋನಿಯಂ ಸಲ್ಫೇಟು, 70 kg ಸಿಂಗಲ್ ಸೂಪರ್ ಫಾಸ್ಫೇಟು, ಪ್ಲಸ್ 20 kg ಮ್ಯೂರೇಟ್ ಆಫ್ ಪೊಟ್ಯಾಶು, ಪ್ಲಸ್ 25 kg ಮೈಕ್ರೋನ್ಯೂಟ್ರಿಯೆಂಟ್ಸು, ಪ್ಲಸ್ 50 kg ಬೇವಿನ ಬೀಜದ ಪುಡಿ. ಎಷ್ಟು kg ಆಯಿತು? 305 kg ಆಯಿತು. ರಫಾಗಿ 300 kg ಅಂತ ಇಟ್ಕೋ. ಉದಾಹರಣೆಗೆ ನಂದು 5600 ಗಿಡ ಬರುತ್ತೆ. 5600 ಗಿಡ 300 kg ಅಂದರೆ ಅಷ್ಟೇ. ಅದೇ ಉದಾಹರಣೆಗೆ ನಿಮ್ಮದು ಎಷ್ಟಿದೆ? 5 ಅಡಿ 3 ಅಡಿ 15 ಚದರಡಿ ಕೊಟ್ಟಿದ್ದೀರಿ.
180 ಇಂಟು ಹೊಡಿರಿ, 180 ಇಂಟು 40 ಅಂದರೆ ಎಕರೆಗೆ ಇಲ್ಲ ಸಾರಿ ಒಂದು ನಿಮಿಷ ಸಾರಿ, ಅಂದರೆ 1080, 180 ಅಲ್ಲ, 1080 ಇಂಟು 40 ಅಂದರೆ 43,200 ಚದರಡಿ ಬಂತು. ನೀವು 15 ಚದರಡಿ ಕೊಟ್ಟಿದ್ದೀರಿ ಒಂದು ಗಿಡಕ್ಕೆ, ಅಂದರೆ 2,880 ಗಿಡ ಅಷ್ಟೇ ಕೂರೋದು. ಈಗ ಹೇಳಿ ನೀವು 2,880 ಗಿಡ ನನ್ನ 5,600 ಗಿಡದಷ್ಟು ಇಳುವರಿ ಕೊಡುತ್ತಾ? ಟೆಕ್ನಿಕಲಿ ಸಾಧ್ಯ ಇಲ್ಲ. ನಾವು ಹೇಳ್ಬೋದು, ಅದು ಟೆಕ್ನಾಲಜಿ ಅಲ್ಲ. ಅಂದರೆ ನಿಮ್ಮ ಇಳುವರಿಗೂ ಇದಕ್ಕೂ ನೇರವಾದ ಸಂಬಂಧ ಇದೆ. ಆಗ ನೀವೇನು ಮಾಡ್ತೀರಿ, ಡಿವೈಡೆಡ್ ಬೈ 300 kg, ನೀವು 9.5 ಗ್ರಾಮ್ ಕೊಡ್ತೀರಿ ನೀವು ಒಂದು ಗಿಡಕ್ಕೆ. ಇದೊಂದು ಲಾಜಿಕ್ಕು. ಅವನಿಗೆ ಹೇಳೋಕ್ಕಾಗಲ್ಲ, ಆ ತೋಟ ಅಷ್ಟೇ ಅಲ್ವಾ ಫಿಕ್ಸು, ಅದೊಂದು ಕಪ್ ಕೊಡು ಹಾಕಂಬ ಅಷ್ಟೇ. ಇವಾಗ ನಾವು 5 ಅಡಿ 3 ಅಡಿ ಹಾಕಿದ್ದೀವಿ ಸರ್, 1.5 ಅಡಿ ಗ್ಯಾಪು ಇದೆ. ನಾನು ಹೋಲ್ ಮಾಡಿಸ್ಬಿಟ್ಟಿದ್ದೆ 1.5 ಅಡಿಗೆ. ಸೊ 1.5 ಅಡಿಗೆ ನಾನು ಕಡ್ಡಿ ನೆಟ್ಬಿಡೋದಾ? ನೆಟ್ರೆ ಒಳ್ಳೇದು ಅಂತ ನನ್ನ ಭಾವನೆ. ನೆಟ್ರೆ ಏನು ತಪ್ಪಿಲ್ಲ. ನಾವು ಆಗ ಪ್ರಿಸೈಸಾಗಿ ನಮ್ಗೆ ಎಷ್ಟು ರೆಂಬೆ ಬೇಕೋ ಅಷ್ಟು ರೆಂಬೆನೇ ಕಿತ್ಕೊಂಡು ಅಷ್ಟು ರೆಂಬೆನೇ ಬಿಟ್ಕೊಂಡು ವ್ಯವಸಾಯ ಮಾಡಬೇಕು. ಅಣ್ಣ ನಮ್ಮ ಉದ್ದೇಶ ಏನು? ಕಮ್ಮಿ ಜಾಗದಲ್ಲಿ ಜಾಸ್ತಿ ಇಳುವರಿ, ಜಾಸ್ತಿ ಕ್ವಾಲಿಟಿ, ಇಷ್ಟೇ ಅಲ್ವ ನಮ್ಮ ಉದ್ದೇಶ. ನಮಗೆ ಜಾಸ್ತಿ ದುಡ್ಡು, ಅದು ಇಂಪಾರ್ಟೆಂಟು. ಅದು ನನ್ನ ಥಿಯರಿ. ಬನ್ನಿ ಓನ್ ಡೋಲೋಮೈಟ್ ತೋರಿಸು. ಡೋಲೋಮೈಟ್ ಎಲ್ಲ ಆಯ್ತಾ? ಹಾಂ, ಅದು ಇದು ಇದೇನೆ ತುಮಕೂರಿಂದ ತರಿಸಿದ್ವಲ್ಲ. ಇದರಲ್ಲಿ ಏನು ಬರುತ್ತೆ ಅಂದರೆ ನಮಗೆ ಇದರಲ್ಲಿ ಸ್ವಲ್ಪ ಕ್ಯಾಲ್ಶಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಸ್ವಲ್ಪ ಸಲ್ಫರ್ ಇರುತ್ತೆ, ಮತ್ತು ಸುಣ್ಣ ಇರುತ್ತೆ ಇದರಲ್ಲಿ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ವರ್ಷಕ್ಕೆ ಇಷ್ಟೊಂದು ಕೊಡಲ್ಲ, ಒಂದು ಬ್ಯಾಗ್ ಕೊಟ್ಬಿಡ್ತೀವಿ. ಒಂದು ಬೆಳೆಗೆ ಒಂದು ಬ್ಯಾಗ್ ಅಂದರೆ ವರ್ಷಕ್ಕೆ ಎಷ್ಟು ಸಲ ಕೊಡ್ತೀವಿ? 6 ಸಲ ಕೊಡ್ತೀವಿ. ಒಂದು 6 ಬ್ಯಾಗ್ ಆಗುತ್ತೆ ಅಷ್ಟೇ. ಅಂದರೆ ಎಲ್ಲ ಪೋಷಕಾಂಶಗಳು ಭೂಮಿಗೆ ಸಿಗಬೇಕು. ಅದು ಸಿಗದೇ ಇದ್ದಾಗ ಸೊಪ್ಪುಗಳು ಬರಲ್ಲ. ನೀವೇನು ಅಣ್ಣ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟಾಗ ಅದು ನಮ್ಮೆಲ್ಲ ತಪ್ಪು ಮುಚ್ಕೊಂಡ್ಬಿಡುತ್ತದು, ಸಮಸ್ಯೆ ಇಲ್ಲ. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.